ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಕಲಾವಿದರು, ಗಾಯಕರು, ಕೀಬೋರ್ಡ್ ವಾದಕರು, ಸಂಘಟಕರು, ಸಂಗೀತ ಸಂಯೋಜಕರು, ಹಾಗೆ ಹಲವಾರು ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೀನಿಧಿ ಕೊಪ್ಪ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನೀವು ಸಂಗೀತ ಸಂಯೋಜಕರು, ಗಾಯಕರು, ಸಂಘಟಕರು, ಸಂಗೀತ ಶಿಕ್ಷಕರು, ಹೀಗೆ ಹಲವಾರು ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ ಸರ್. ನಮಗೆ ನಿಮ್ಮ ಧ್ವನಿಯಿಂದ ಒಂದು ಗೀತೆಯನ್ನು ಕೇಳುವ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಸರ್. ಒಂದು ಭಕ್ತಿ ಗೀತೆ ನಮಗಾಗಿ ನೀವು ಹಾಡಬೇಕು ಸರ್. ನನ್ನ ಎಲ್ಲ ಗುರುಗಳಿಗೆ ವಂದಿಸಿ, ಗಣಪತಿ ಶಾರದೆಗೆ ನಮಿಸಿ, ಪುರಂದರದಾಸರ ಒಂದು ರಚನೆಯಲ್ಲಿ ಹೇಳ್ತಾ ಇದ್ದೀನಿ. ನಾಟಕ ಚಂಪೆ ತಾಳ. ವಂದಿಸೋ ಗೋದಾದಿಯದಿ ಗಣನಾಥನ, ವಂದಿಸೋ ಗೋದಾದಿಯದಿ ಗಣನಾಥನ, ಸಂದೇಹ ಸಲ್ಲ ಶ್ರೀ ಹರಿಯಾದೇರ ವಂದಿಸೋ ಗೋದಾದಿಯದಿ ಗಣನಾಥನ. ಹಿಂದೆ ರಾವಣ ತಾನ್ ವಂದಿಸದೆ ಗಜಮುಖನ, ನಿಂದು ತಪವನು ಗೈದು ವರ ಪಡೆಯಲು. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ, ನಿಂದು ತಪವನು ಗೈದು ವರ ಪಡೆಯಲು. ಒಂದು ನಿಮಿಷದಿ ಬಂದು ವಿಘ್ನವನು ಆಚರಿಸಿ, ಒಂದು ನಿಮಿಷದಿ ಬಂದು ವಿಘ್ನವನು ಆಚರಿಸಿ, ತಂದ ಮರಗಳನ್ನೆಲ್ಲ ದರಿಗೆ ಇಳಿಸಿದ ಆದಿಯಲ್ಲಿ ಗಣನಾಥನ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಸುಂದರವಾದಂಥ ಗೀತೆ, ಗಣಪತಿ ದೇವರ ಗೀತೆಯನ್ನು ಪ್ರಸ್ತುತಪಡಿಸಿದ್ದೀರಿ. ಭಾಳ ಖುಷಿ ಆಯ್ತು ಸರ್. ಚಂದದಿಂದಲಿ ಸಕಲ ಸಿದ್ಧಿಗಳ ನೀತೋ, ತಂದೆ ಸಿರಿ ಪುರಂದರ ವಿಠಲನ ಸೇವೆಯು ತಂದೆ ಸಿರಿ ಪುರಂದರ ವಿಠಲನ ಸೇವೆಯೋಳು ಬಂದ ವಿಘ್ನವ ಕಳೆದು ಆನಂದ ಕೊಡುವ ಹಾರಿಯಲಿ ಗಣನಾಥನ. ಸುಂದರವಾಗಿ ಸರ್. ಭಾಳ ಖುಷಿ ಆಯಿತು ಕೇಳಿ. ಗಣಪತಿ ದೇವರ ಸ್ಮರಣೆಯನ್ನು ಮಾಡುತ್ತಿದ್ದ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೇವೆ. ಹಾಗೆ ಸರ್, ದೇವರ ನಂತರ ನಿಮ್ಮ ಕಣ್ಣಿಗೆ ಕಾಣುವ ದೇವರು ತಂದೆ ತಾಯಿಯವರ ಬಗ್ಗೆ ಒಂದೆರಡು ಮಾತು, ಅವರ ಪರಿಚಯವನ್ನು ಮಾಡಿ, ಅದೇ ರೀತಿ ಒಂದೆರಡು ಮಾತನ್ನು ಆಡಿ ಸರ್ ಅವ್ರ ಬಗ್ಗೆ. ನಮ್ಮದು ಮೂಲತಃ ಕೃಷಿ ಕುಟುಂಬ. ಕೃಷಿಯಿಂದ ಬಂದವರು. ನಮ್ಮ ತಂದೆ ಶ್ರೀಕಟ್ಟೆ ಅಂತ ಹೇಳಿ ಇಲ್ಲಿಂದ ಕೊಪ್ಪ ತಾಲೂಕಿಂದ ಕೊಪ್ಪ ಟೌನಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಶ್ರೀಕಟ್ಟೆ ಅಂತ ಒಂದು ಊರು. ಅಲ್ಲಿ ಒಂದು ಹಳ್ಳಿ ನಮ್ಮ ಮೂಲ ಊರು. ಅಲ್ಲಿ ಕೃಷಿಯೇ ಕುಟುಂಬ ನಮ್ಮದು. ಜೊತೆಗೆ ನಮ್ಮ ತಾಯಿ ಸಂಗೀತಗಾರರು, ನಮ್ಮ ಅಜ್ಜ ಯಕ್ಷಗಾನ ಕಲಾವಿದರು. ಅವರು ಯಕ್ಷಗಾನದ ಭಾಗವತಿಕೆಯನ್ನು ಮಾಡ್ತಾ ಇದ್ರು, ಹಾಗೆ ಮೊದಲನೇ ಮಾಡ್ತಾ ಇದ್ರು.
ಬೆಳೆದಿದ್ದು. ಹ್ಞೂ ಹಾಗೆ ನಮ್ಮ ತಾಯಿಯವರು ಶಾಸ್ತ್ರೀಯ ಸಂಗೀತಗಾರರು. ಹ್ಞೂ ಅವರು ಕೂಡ ಹಲವಾರು ಗೀತೆಗಳಿಗೆ ಸಂಗೀತ ಸಂಯೋಜನೆಯೂ ಮಾಡಿದ್ದಾರೆ. ಆಕಾಶವಾಣಿ ಕಲಾವಿದರು ಕೂಡ ಹೌದು. ಹೋ 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 ಹಾಗೆ. ಹಾಗೆ ನಾವು ಅಲ್ಲಿಂದ ಸುಮಾರು ಈಗ ಒಂದು 37 ವರ್ಷದ ಹಿಂದೆ ನಾವು ಆ ಹಳ್ಳಿನ ಬಿಟ್ಟು ಅಲ್ಲಿಂದ ನಮಗೆ ಏನು ಅಂದರೆ ಕೃಷಿ ಕುಟುಂಬ ಡಿವೈಡ್ ಆಗೋದಿತ್ತಲ್ಲ, ಆ ಟೈಮಲ್ಲಿ ನಾವು ಬಂದು ಕೊಪ್ಪ ಟೌನ್ ಹತ್ತಿರದಲ್ಲಿ ಜಮೀನು ತಗೊಂಡು ಇಲ್ಲಿ ಬಂದು ವಾಸ ಆದ್ವಿ. ಹಾಂ, ಕೊಪ್ಪ ಹತ್ರ ಇದ್ದೀರಿ. ಮೂಲ ನಿಮ್ಮದು ಬಸರಿಕಟ್ಟೆ ಅಲ್ಲ ಸರ್? ಬಸರಿಕಟ್ಟೆ ಮೂಲ. ಬಸರಿಕಟ್ಟೆ. ನಿಮ್ಮ ಶಾಲಾ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಯ್ತು ಸರ್? ನಮ್ಮ ಶಾಲಾ ವಿದ್ಯಾಭ್ಯಾಸ ಬಸರಿಕಟ್ಟೆಲ್ಲೇ ಆಗಿರೋದು. ಹ್ಞೂ ಹ್ಞೂ ಮಿಡ್ಲ್ ಸ್ಕೂಲು, ಹೈಸ್ಕೂಲು ಎಲ್ಲ ಅಲ್ಲೇ ಆಗಿರೋದು. ಹ್ಞೂ 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 ಆಮೇಲೆ ಕಾಲೇಜಿಗೆ ನಾನು ಮೈಸೂರಿಗೆ ಹೋದೆ. ಮೈಸೂರು. PUC. ಹೌದು, ಮೈಸೂರಲ್ಲಿ PUC. ಆಮೇಲೆ ಶಿವಮೊಗ್ಗದಲ್ಲಿ ಡಿಗ್ರಿ. ಅದೊಂದು ಸ್ವಲ್ಪ ನನಗೆ ಅದೇನಾಯಿತು, ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಿರ್ಬೇಕಾದ್ರೆ ಅನಿವಾರ್ಯವಾಗಿ ಮನೆ ಬರಬೇಕಾಯಿತು. ಹಾಗಾಗಿ ಮನೆಯಲ್ಲಿ ಕೃಷಿ ಮುಂದುವರಿಸ್ಕೊಂಡು ಮುಂದುವರಿಸ್ಕೊಂಡು ಬಂದ್ರಿ. ಕೃಷಿ ಅಲ್ಲ ಸರ್? ಸಂಗೀತ ಕ್ಷೇತ್ರ ಮೊದಲಿಂದನೂ ಇತ್ತು ನಮಗೆ, ಅಲ್ಲಿದ್ದಾಗಲೂ ಇತ್ತು. ಆಮೇಲೆ ನಾವು ಅಲ್ಲಿ ತರಗತಿ ಮಾಡಿದ್ವಿ. ಅಲ್ಲಿವೆ ನಮ್ಮ ತಾಯಿ ಕ್ಲಾಸ್ ಮಾಡ್ತಾ ಇದ್ರು ಅಲ್ಲಿ ಊರಲ್ಲಿ ಇದ್ದಾಗ್ಲೂ. ಜೊತೆಗೆ ನಮ್ದು ಒಂದು ಸಂಸ್ಥೆ ಮಾಡಿದ್ವಿ, ರಾಮಕೃಷ್ಣ ಕಲಾ ಸಂಘ, ಕಲಾ ಬಳಗ ಅಂತ ಹೇಳಿ. ಅದ್ರ ವತಿಯಿಂದ ಸಂಗೀತ ಕಾರ್ಯಕ್ರಮಗಳು ಆ ಥರ ಎಲ್ಲ ಅಲ್ಲೇ ನಡೆಸ್ತಾ ಇದ್ವಿ ನಾವು. ಆಮೇಲೆ ಕೊಪ್ಪಕ್ಕೆ ಬಂದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ನೀವು ತಾಯಿಯೊಡನೆ ಸೇರಿ ಆ ಸಂಸ್ಥೆನ ಪ್ರಾರಂಭಿಸಿದಲ್ಲ? ತಾಯಿಯವರು ಪ್ರಾರಂಭಿಸಿದ ಸಂಸ್ಥೆ ಅಲ್ಲ ಸರ್? ಹೌದು, ತಾಯಿಯವರು ಮೊದಲಿಗೆ. ಅದರ ಸರ್ ನಿಮಗೆ ಆಸಕ್ತಿ ತಾಯಿಯವರಿಂದಲೇ ಬಂದಿರಬೇಕು. ಸಂಗೀತ ಆಸಕ್ತಿ ಹೇಗೆ ಬಂತು ಸರ್? ಅದು ಅದರಲ್ಲೇ ಮುಂದುವರಿಬೇಕು. ಮತ್ತು ನೀವು ಒಂದು ಗಾಯನ ಮಾತ್ರ ಅಲ್ಲ, ನೀವು ಸಂಗೀತ ಸಂಯೋಜನೆ, ಕೀಬೋರ್ಡ್ ಎಲ್ಲ ನುಡಿಸ್ತೀರಿ. ಇದರ ಒಂದು ಆಸಕ್ತಿ ಬಂದ ಬಗ್ಗೆ ಹೇಗೆ ಸರ್? ಆಸಕ್ತಿ ಅಂದರೆ ಚಿಕ್ಕಂದಿನಲ್ಲಿ ನಾನು ಸಂಗೀತ ಕಾರ್ಯಕ್ರಮಗಳಿಗೆ ಹೋಗೋದು, ಯಕ್ಷಗಾನ ಕಾರ್ಯಕ್ರಮಗಳಿಗೆ. ಯಕ್ಷಗಾನ ತುಂಬ ಇಷ್ಟವಾದಂಥ ನಮಗೆ ಕಲೆ ಅದು. ಸಂಗೀತ ಕಾರ್ಯಕ್ರಮಗಳಿಗೆ, ಲೈವ್ ಕಾರ್ಯಕ್ರಮಕ್ಕೆ ತುಂಬ ಭಾಗವಹಿಸ್ತಿದ್ವಿ. ಕಾಲೇಜು ದಿನಗಳಲ್ಲೂ ಅಷ್ಟೇ ತುಂಬ ಲೈವ್ ಕಾರ್ಯಕ್ರಮಗಳಲ್ಲಿ ಜಯಸುದಾಸ್ ಇರ್ಬೋದು, MS ಸುಬ್ಬಲಕ್ಷ್ಮಿ, ಎಲ್ಲರೂ ದೊಡ್ಡ ದೊಡ್ಡ ಕಚೇರಿಗಳು ನಡೀತಿದ್ವು. ಮೈಸೂರಾಗಲಿ ಅಥವಾ ಶಿವಮೊಗ್ಗದಲ್ಲೇ ಆಗಲಿ. ಜೊತೆಗೆ ನಮ್ಮ ಮನೆ ವಾತಾವರಣ, ಮನೇಲಿ ಕ್ಲಾಸ್ ನಡೀತಾ ಇರೋದಾಗಲಿ ಅಥವಾ ನಮ್ಮ ತಾಯಿಯವರು ಪ್ರಾಕ್ಟೀಸ್ ಮಾಡ್ತಿರೋದಾಗಲಿ, ಅದರಿಂದ ಎಲ್ಲ ನಮ್ಮ ಸಂಗೀತ ಆಸಕ್ತಿ ಹಂಗೆ ಬೆಳ್ಕೊಂಡ್ಬಂತು. ಬಟ್ ಆವತ್ತಿನ ಕಾಲದಲ್ಲಿ ಏನಿತ್ತು ಅಂದರೆ ಸಂಗೀತ ಒಂದನ್ನೇ ಇದು ಮಾಡಿ ಜೀವನದ ಗಂಡು ಮಕ್ಕಳು ಇರಬಾರ್ದು. ಹೌದು, ಜೀವನ ಕಷ್ಟ ಆಗುತ್ತೆ ಮುಂದೆ. ಅದಕ್ಕೋಸ್ಕರ ಓದಿ ಅಥವಾ ಯಾವುದೋ ಒಂದು ಕೆಲಸನೋ ಅಥವಾ ಕೃಷಿನೋ ಯಾವುದೋ ಒಂದು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಮನೇಲಿತ್ತು. ಹಾಗಾಗಿ ಮನೇಲಿ ನಾನು ಸಂಗೀತ ಕ್ಷೇತ್ರಕ್ಕೆ ಬರೋದು ಇಷ್ಟ ಇರಲಿಲ್ಲ. ಹಾಗಾಗಿ ನಾವು ಸಂಗೀತ ಕ್ಷೇತ್ರ ಬಿಟ್ಟು ನಾನು ಇದಕ್ಕೆ ಕಾಲೇಜಿಗೆ ಹೋಗೋದು. ಕಾಲೇಜ್ ದಿನಗಳಾದಮೇಲೆ ಬೆಂಗಳೂರಿನ ಒಂದು ಫ್ಯಾಕ್ಟ್ರಿಲಿ ಕೆಲಸಕ್ಕೂ ಸೇರ್ಕೊಂಡೆ. ಬೆಂಗಳೂರಲ್ಲಿ ಹೌದು ಕೆಲಸನೂ ಮಾಡಿದ್ದೆ ನಾನು ಒಂದು ಫ್ಯಾಕ್ಟ್ರಿಲಿ. ಆಮೇಲೆ ನಮಗೆ ಸ್ವಲ್ಪ ಆರೋಗ್ಯದೆಲ್ಲ ಸಮಸ್ಯೆ ಬಂದಾಗ ನಾನು ಮನೆಗೆ ಬರಬೇಕಾಯ್ತು. ನಾನು ಹಿರಿಯ ಮಗ ನಾನೇ, ಹಾಗಾಗಿ ಮನೆಗೆ ಬಂದೆ. ಆಮೇಲಿಂದ ನನ್ನ ಲೈಫ್ ಸ್ಟೈಲು ಚೇಂಜ್ ಆಯಿತು. ಕೃಷಿ ಕುಟುಂಬದಿಂದ ಅಲ್ಲಿಂದ ಕೊಪ್ಪದಲ್ಲಿ ಬಂದು ಜಮೀನು ತಗೊಂಡು ಇಲ್ಲೂ ನಮ್ಮ ಕಲಾ ಕ್ಷೇತ್ರದ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಇವತ್ತಿಗೆ 35 ವರ್ಷ ಕೊಪ್ಪಕ್ಕೆ ಬಂದೆ ಆಯ್ತು ಕಲಾಕ್ಷೇತ್ರ ಸಂಸ್ಥೆಗೆ. ಹೌದು. ಆದರೆ ಸರ್, ತಮ್ಮ ಗುರುಗಳು, ತಾಯಿಯೇ ಮೊದಲ ಗುರು ಅಂತಾರೆ. ತಮಗೆ ಬೇರೆ ಗುರುಗಳಿದ್ರ ಅಲ್ಲ? ಯಾವ ಗುರುಗಳು ನಿಮಗೆ ಅಭ್ಯಾಸ ನೀಡಿದರು? ನಮಗೆ ಆ್ಯಕ್ಚುಲಿ ಹಿತ್ಲಗಿಡ ಮದ್ದಲ್ಲ ಅಂತೇಳಿ ನಮ್ಮ ತಾಯಿಯವರು ನಂಗೆ ಪಾಠ ಮಾಡಿಲ್ಲ. ರಾಮಕೃಷ್ಣ ಗುರುದಾಸ್ ನಮ್ಮ ತಾಯಿಯ ಗುರುಗಳು. ಅವ್ರ ಹತ್ರ ನಮ್ಮನ್ನು ಬಿಟ್ಟು ಸಣ್ಣಲ್ಲೇ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರ ಹತ್ರ ನಮಗೆ ಬಿಟ್ಟರು. ರಾಮಕೃಷ್ಣ ಗುರುದಾಸ್ ಅಂತ ಬಸರಿಕಟ್ಟೆ ಅಂತೇಳಿ ಅಲ್ಲೇ ಅವರೊಂದು ಸದ್ಗುರು ವಿದ್ಯಾಶಾಲೆ ಅಂತ ಒಂದು ದೊಡ್ಡ ಸ್ಕೂಲ್ ಮಾಡಿದ್ರು. ಹಾಸ್ಟೆಲ್ ಇತ್ತು ಅದರಲ್ಲೇ. ಅಲ್ಲೇ ಎಜುಕೇಷನ್ ಸ್ಕೂಲು ಅಲ್ಲೇ ನಡೀತಾ ಇತ್ತು. ಎಜುಕೇಷನ್ ಅವ್ರ ಸ್ಕೂಲ್ ಬಸರಿಕಟ್ಟೆ ಊರಿಗೆ ಒಂದು ಸ್ಕೂಲ್ನ ಪ್ರಾಥಮಿಕ ಶಾಲೆನ ತಂದವರೇ ಅವರು. ಅವರ ಸರ್ಕಾರದಿಂದ ಅಲ್ಲಿ ಗ್ರ್ಯಾಂಟ್ ಮಾಡಿಸ್ಕೊಂಡ್ಬಂದು ಅವ್ರು ನಡೆಸ್ತಾ ಇದ್ರು. ಅವ್ರದ್ದು ಅಲ್ಲಿ ಹಾಸ್ಟೆಲ್ ಇತ್ತು. ಅವರು ದೊಡ್ಡ ಸಂಗೀತ ವಿದ್ವಾಂಸರು. ಮೈಸೂರಲ್ಲಿ ಅವರು ಓದಿ ಡಿಗ್ರಿ ಮಾಡಿಕೊಂಡು ಆಮೇಲೆ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಮಾಡಿಕೊಂಡು ಊರಿಗೆ ಬಂದು ಊರಲ್ಲಿ ಹಾಸ್ಟೆಲ್ ಎಲ್ಲ ಮಾಡಿ ಸ್ಕೂಲನ್ನು ತಂದು ಆ ಥರ ಎಲ್ಲ ಮಾಡಿದ್ರು. ಇವತ್ತಿಗೂ ಇದೆ ಸದ್ಗುರು ವಿದ್ಯಾಶಾಲೆ ಅಂತ ನೀವು ಕೇಳಿರ್ಬೋದು. ಬಸರಿಕಟ್ಟೆಯಲ್ಲಿ ಇವರ ಪ್ರೌಢಶಾಲೆ ಅಂತ ಇದೆ. ಅದು ಅವರೇ ಹುಟ್ಟು ಹಾಕಿರೋ ಶಾಲೆ. 52ನೇ ಇಸ್ವಿಯಿಂದ ಅವರು ಮಾಡಿದ ಆ ಸಂಸ್ಥೆಯನ್ನು ಓಪನ್ ಮಾಡಿ
ಹ್ಞೂ ಇವತ್ತಿಗೆ ನಡ್ಕೊಂಡ್ ಬರ್ತಾ ಇದೆ. ಅವರು ನಮಗೆ ಪ್ರಾರಂಭದ ಗುರು ಸಂಗೀತಕ್ಕೆ. ಆಮೇಲೆ ನಮ್ಮ ಮಾಮನವರು ಪ್ರಭಾಕರ್ ಅಂತ ಹೇಳಿ ಅವರು ಮೃದಂಗಕ್ಕೆ ನನಗೆ ಮೊದಲ ಗುರುಗಳಾಗಿತ್ತು. ಹ್ಞೂ ಹ್ಞೂ ನಂತರ ನಾನು ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋದ್ಮೇಲೆ ಮೃದಂಗ ಅಭ್ಯಾಸನ ತುಮಕೂರು ಭದ್ರಾಚಾರ್ಯ ಅಂತ ಹೇಳಿದ್ವಿ ನಮ್ಮ ಗುರುಗಳು. ಅವ್ರ ಹತ್ರ ಮೃದಂಗ ಅಭ್ಯಾಸ ನಾನು ಮುಂದುವರಿಸಿದೆ. ಜೊತೆಗೆ ನನಗೆ ಅದೇ ಅಲ್ಲೂ ಅಷ್ಟೇ ಕಚೇರಿ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದೆ. ರಾಜ್ಯ ಮಟ್ಟದಲ್ಲಿ ಯಾವಾಗಲೇ ನಾನು ಮೈಸೂರು ಕಾಲೇಜು ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಬಹುಮಾನ ಗಳಿಸಿದೆ ತಾಳವಾದ್ಯದಲ್ಲಿ. ಅಂದರೆ ಮೊದಲೇ ನೀವು ಎಲ್ಲ ವಿಭಾಗದಲ್ಲಿ ತೊಡಗಿಸ್ಕೊಂಡಿದ್ರಿ ಅಲ್ಲ ಸರ್? ಎಲ್ಲ ವಿಭಾಗಗಳಿದ್ರಿ. ಮೃದಂಗ ಅದು ಕೂಡ ಕಷ್ಟ. ಅದೇ ರೀತಿ ಕೀಬೋರ್ಡ್ ನುಡಿಸ್ತಿದ್ರಿ, ಅದೇ ರೀತಿ ನೀವು ಗಾಯಕರು, ಮತ್ತು ಶಾಸ್ತ್ರೀಯ ಸಂಗೀತ ಶಿಕ್ಷಕರು, ಹೀಗೆ ಹಲವು ವಿಧ. ನಿಮ್ಮ ಈ ಸಂಸ್ಥೆಯಲ್ಲಿ ಸಂಗೀತ ಸಂಸ್ಥೆಯಲ್ಲಿ ನೀವು ಇದು ಭರತನಾಟ್ಯ ಕೂಡ ಕಲಿಸ್ತಿದ್ರಿ ಅಂತಲ್ಲ ಸರ್? ಭರತನಾಟ್ಯ, ನಾಟ್ಯ ಮತ್ತು ಸಂಗೀತ ಅಲ್ಲ ಸರ್? ಏನಂದ್ರೆ ನಮ್ಮ ಸಂಸ್ಥೆಯಲ್ಲಿ 8 ಜನ ಟೀಚರ್, ಒಂದೊಂದು ಟೀಚರು. ನಮ್ಮ ಸಂಗೀತಕ್ಕೆ ಆಕ್ಚುಲಿ ನಾವು 3 ಜನ ಟೀಚರು. ತಾಯಿನೂ ಕ್ಲಾಸ್ ಮಾಡ್ತಾ ಇದ್ರು, ನಾನು ಮಾಡ್ತಿದ್ದೆ. ಅಂದ್ರೆ ಅಷ್ಟು ಸ್ಟೂಡೆಂಟ್ಸು ಇದ್ರು. ಜೊತೆಗೆ ಭರತನಾಟ್ಯಕ್ಕೆ ಬೇರೆ ಟೀಚರು. ಆಮೇಲೆ ಮೃದಂಗ ನಾನು ಮಾಡ್ತಾ ಇದ್ದೆ, ಮೃದಂಗನ ವೋಕಲ್ಲು ನಾನು ಮಾಡ್ತಾ ಇದ್ದೆ. ಜೊತೆಗೆ ತಬ್ಲಕ್ಕು ಮಾಸ್ಟರ್ ರಮೇಶ್ ಬದಿ ಅಂತ ತಬ್ಲಕ್ಕು ಇದ್ದಾರೆ. ಹಾಗೆ ಇವತ್ತಿಗೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸಂಸ್ಥೆ. ಸುಮಾರು ಜನ ಶಿಕ್ಷಕರನ್ನು ಇಟ್ಕೊಂಡು, ಮತ್ತೆ ಪ್ರತಿ ನಾವೊಂದು 2 ತಿಂಗಳಿಗೊಂದು ಕಾರ್ಯಕ್ರಮ, ವರ್ಷದಲ್ಲಿ 6 ಕಾರ್ಯಕ್ರಮ, ತಿಂಗಳ ಕಾರ್ಯಕ್ರಮ ಅಂತ ಒಂದು ಆಗಲೇಬೇಕು. ಜೊತೆಗೆ ವರ್ಷದ ಕೊನೆಯಲ್ಲಿ ನಮ್ಮ ತ್ಯಾಗರಾಜರ ಒಂದು ಆರಾಧನಾ ಸಂದರ್ಭದಲ್ಲಿ 2 ದಿವಸ ಕಂಟಿನ್ಯೂಸ್ ಆಗಿ ಸಂಗೀತ ಕಾರ್ಯಕ್ರಮ, ಬೆಳಿಗ್ಗೆಯಿಂದ ಸಂಜೆವರೆಗೆ. ಇವತ್ತುವರೆಗೂ 1 ವರ್ಷನ ಕೊರೋನಾ ಟೈಮ್ನಲ್ಲೂ ಸಹ ನಮಗೆ ಅದು ನಿಲ್ಲುವಂಗೆ ಆಗಲಿಲ್ಲ. ದೇವರು ನಡೆಸಿ ಅವಾಗಲೂ ನಡ್ಕೊಂಡ್ಬಂತು. ಯಾಕೆಂದರೆ ಫೆಬ್ರವರಿ ಟೈಮಲ್ಲಿ ರಿಲೀಸ್ ಆಗಿತ್ತು ಯಾವಾಗಲೂ. ನಮ್ಮ ಫೆಬ್ರವರಿ ಟೈಮಲ್ಲಿ ನಮ್ಮ ಕಾರ್ಯಕ್ರಮ ಮಾಡೋದು, ಫೆಬ್ರವರಿ 1ನೇ ವಾರದಲ್ಲಿ. ಹಾಗಾಗಿ 1 ವರ್ಷನೂ ನಡೆದೆ, 1 ವರ್ಷನೂ ನಿಲ್ಲದೆ ಇವತ್ತುವರೆಗೂ ನಡ್ಕೊಂಬರ್ತಾ ಇದೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಭಾಗವಹಿಸಿದೆ. ನೀವು ಫೋಟೋದಲ್ಲಿ ಬರ್ತಾ ಇದೆ ಅಲ್ಲಿ. ಹೌದು. ಹಾಗೆ ನಮ್ಮ ನಾಡಿನ ಖ್ಯಾತ ಕಲಾವಿದರು, ಚೆನ್ನೈನ ಕಲಾವಿದರು ಎಲ್ಲ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಅದು 2 ದಿನ ಫುಲ್ಲು. 2 ದಿವಸದ್ದು? ಹೌದು, 2 ದಿವಸ ಫುಲ್ಲು ಬೆಳಿಗ್ಗೆಯಿಂದ ಸಂಜೆವರೆಗೆ ನಡೆಯುತ್ತೆ. ಉಂಚೆ ವೃತ್ತಿ ಉತ್ಸವ ಇರುತ್ತೆ, ಸಾಂಕೇತಿಕವಾಗಿ ಉತ್ಸವವನ್ನು ಮಾಡ್ತೀವಿ. ಆ ಥರದ ನಿರಂತರವಾಗಿ ಅವತ್ತಿಂದ ಇವತ್ತವರೆಗೆ ಎಲ್ಲ ಕಲಾವಿದರು ಕಲಾಭಿಮಾನಿಗಳ ಸಹಕಾರದಿಂದ ನಡ್ಕೊಂಡು ಬರ್ತಾ ಇದೆ. ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ ಸರ್, ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಲ್ಲ ಸರ್? ಹೌದು. ಭರತನಾಟ್ಯಕ್ಕೂ ಇದಕ್ಕೂ ಎಲ್ಲ ಶಾಸ್ತ್ರೀಯ ಸಂಗೀತಕ್ಕೂ ಸುಗಮ ಸಂಗೀತ ಕಲಿಸಿಕೊಡ್ತೀರಿ? ಸುಗಮ ಸಂಗೀತ ಎಲ್ಲದಕ್ಕೂ ವಿದ್ಯಾರ್ಥಿಗಳಿದ್ದಾರೆ. ಅಂದ್ರೆ ನಿಮ್ದೊಂದು ಸಂಸ್ಥೆ ಅಂತ ಮಾಡ್ಕೊಂಡಿದ್ದೀರಿ ಅಲ್ಲಿ, ದೊಡ್ಡಕ್ಕೆ ಒಂದು ಬಿಲ್ಡಿಂಗು ಆ ಥರದಿನ ಕಟ್ಟಡ ಅಲ್ಲ ಸರ್? ಹೌದು. ಈಗ ನಾನು ಅದರ ಹಾಲಲ್ಲೇ ಕೂತಿದ್ದೀನಿ. ಹಾಲಲ್ಲಿ. ಅದು ಎಲ್ಲಿ ಸರ್? ಕೊಪ್ಪದಲ್ಲಿ ಇದೆಯಾ ಸರ್? ಕೊಪ್ಪದಲ್ಲಿ ನಿಮ್ದೇ ಕಟ್ಟಡವಾ? ನಿಮ್ದೇ? ಇದು ಸಂಗೀತನ ಇಲ್ಲಿ ನಡೀತೀವಿ. ಮತ್ತೆ ಈಗ ತಬ್ಲಾ, ಭರತನಾಟ್ಯ ಎಲ್ಲ ಬೇರೆ ನಾವು ಬಾಡಿಗೆಗೆ ಬೇರೆ ಬಿಲ್ಡಿಂಗ್ ತಗೊಂಡಿದ್ವಿ, ಅಲ್ಲಿ ನಡೆಸ್ತೀವಿ. ನಾನು ಮಾಡೋ ತರಗತಿಗಳನ್ನು ಇಲ್ಲಿ ನಡೆಸ್ತೀವಿ. ಇಲ್ಲಿ ನೀವು ಇದ್ದಲ್ಲಿ. ಅದೇ ಸರ್, ಇದೊಂದು ಮತ್ತೊಂದು ಸಂಸ್ಥೆ ನಾದ ತರಂಗಿಣಿ ಅನ್ನುವಂಥ ಸಂಸ್ಥೆ. ಆ ಸಂಸ್ಥೆಯ ಬಗ್ಗೆ 1-2 ಮಾತು ಸರ್. ಅದು ನಾವು ಇಲ್ಲಿ ತಯಾರಾದ ಹುಡುಗರು ಇರ್ತಾರೆ, ಏನೋ ಒಂದು ಹಂತಕ್ಕೆ ಬಂದಿರ್ತಾರೆ. ಅವ್ರಗಳಿಗೆ ಒಂದು ಬೆಳೆಯಕ್ಕೆ ಇನ್ನೊಂದು ವೇದಿಕೆಗಳು ಬೇಕು. ಅದಕ್ಕೋಸ್ಕರ ನಮ್ಮ ಸಂಸ್ಥೆಯ ಅಡಿಯಲ್ಲಿ ನಾವು ಕಾರ್ಯಕ್ರಮ ಒಂದಷ್ಟು ಮಾಡ್ತೀವಿ. ಎಲ್ಲ ಗ್ರೂಪಲ್ಲೂ ಇರುತ್ತೆ. ಅದರಲ್ಲಿ ತುಂಬ ಸೀನಿಯರ್ ಲೆವೆಲ್ಗೆ ಹೋದ್ಮೇಲೆ ಒಂದು ಇಂಡಿವಿಜುವಲ್ಲು ಆ ಥರ ಪರ್ಫಾರ್ಮೆನ್ಸ್ ಕೊಡ್ತೀವಿ. ಆದರೆ ಹೊರಗಡೆ ವೇದಿಕೆಗಳಲ್ಲಿ ಅವರಿಗೆ ಪರ್ಫಾರ್ಮೆನ್ಸ್ ಮಾಡುವಂಥ ಅವಕಾಶಕ್ಕೋಸ್ಕರ ಆ ಒಂದು ತಂಡವನ್ನು ಶುರು ಮಾಡಿದ್ವಿ. ಆ ತಂಡದಲ್ಲಿ ನಾವು ದೊಡ್ಡ ದೊಡ್ಡ ಕಲಾವಿದರನ್ನು ಇಟ್ಕೊಂಡು, ಜೊತೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ವಿ. ಅದರಲ್ಲಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಇನ್ಸ್ಟ್ರೂಮೆಂಟಲ್ ಕಾರ್ಯಕ್ರಮ, ಆ ಥರದ್ದೆಲ್ಲ ಕಾರ್ಯಕ್ರಮ. ಜೊತೆಗೆ ನಾವು ಹೊರಗಡೆ ಅದಕ್ಕೆ ಅತಿಥಿ ಕಲಾವಿದರನ್ನ ಒಬ್ಬರು ಮೈನ್ ಆಗಿ ಕರ್ತಾ ಇದ್ವಿ. ಹೆಸರಿಗೆ ಕಲಾವಿದರನ್ನೇ ಇಟ್ಕೊಂಡಿರ್ತಿದ್ವಿ. ಯಾಕೆ ನಮ್ಮ ಮಕ್ಕಳಿಗೂ ಅದ್ರದ್ದು ಒಂದು ಅವರ ಒಂದು ಸಹವಾಸ ಸಿಗಬೇಕು ಅನ್ನೋ ಉದ್ದೇಶದಿಂದ. ಖಂಡಿತ ಸರ್, ಅವರಿಗೊಂದು ಅವಕಾಶ ಸಿಗ್ತದೆ. ಮತ್ತೆ ವೇದಿಕೆಯಲ್ಲಿ ಭಾಗವಹಿಸಿದ ಧೈರ್ಯ ಬರ್ತದೆ ಒಂದು ಯಾವ ಥರ. ಹೌದು. ಮತ್ತು ಅನುಭವ, ಒಂದೊಂದು ವೇದಿಕೆಯಿಂದ ಒಂದು ಅನುಭವದ ಪಡಿತ ಸಾಕ್ತಾರೆ. ಒಂದು ಉತ್ತಮ ಅಂತ ಒಂದು ಉದ್ದೇಶ ನಿಮ್ಮದು ಆ ಸಂಸ್ಥೆ. ಅದು ನಿಮ್ಮ ಕಾರ್ಯಕ್ರಮಗಳಿರುವಂಥ ಒಂದು ಹೆಸರು ಅಲ್ಲ ಸರ್, ನಾಗ ತರಂಗಿಣಿ? ಹೌದು. ಅದು ಕಾರ್ಯಕ್ರಮ ನೀಡುವಂಥ ಒಂದು ಸಂಸ್ಥೆ. ಆದರೆ ಸರ್, ತಾವು ಬರೀ ಕಾರ್ಯಕ್ರಮಗಳು ಸಂಗೀತ ಕಲಿಸೋಲ್ಲ, ಧಾರಾವಾಹಿಗಳಲ್ಲಿ ಕೂಡ ತಾವು ಸಂಗೀತ ಸಂಯೋಜನೆ ಮಾಡಿದಿರಿ. ಅದರ ಬಗ್ಗೆ 1-2 ಮಾತು ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಧಾರಾವಾಹಿಯ ಸಂಗೀತಕ್ಕೆ ನನಗೊಂದು
ರಮೇಶ್ ಬೇಗಾರ್ ಅವರು ಒಂದು ಧಾರಾವಾಹಿ ಮಾಡಿದರು ಹ್ಞೂ ನಿರ್ದೇಶನದಲ್ಲಿ. ಹೌದು. ಅದಕ್ಕೆ ಟೈಟ್ಲ್ ಸಾಂಗ್ ಒಂದು ಮಾಡಿಕೊಡ್ಬೋದು ಅಂತ ಹೇಳಿದರು. ಹ್ಞೂ ಅದೊಂದು ಅದು ತುಂಬ ಚೆನ್ನಾಗಿ ಬಂತು. ನನ್ನ ಮನೇಲೇ ಮಾಡಿದ್ದು, ನನ್ನ ಇದರಲ್ಲೇ ಟ್ಯೂನು ಜೊತೆಗೆ ಇನ್ಸ್ಟ್ರೂಮೆಂಟ್ ಎಲ್ಲ ಬಳಸಿ ಮಾಡಿದ್ದೆ. ತುಂಬ ಯಶಸ್ವಿಯಾಗಿ ಮೂಡಿ ಬಂತು. ಸುಮಾರು 3 ಧಾರಾವಾಹಿಗಳಿಗೆ ಟೈಟ್ಲ್ ಸಾಂಗ್ ನಾನು ಮಾಡಿದೆ. ಧಾರಾವಾಹಿಗಳು ಅದೊಂದು ಹೊಸ ಅನುಭವ ಅಲ್ಲ ಸರ್? ಹೊಸ ಅನುಭವ. ಹೊಸ ಅನುಭವ, ಡಿಫ್ರೆಂಟ್. ಆ ಕಡೆ ಚಿತ್ರಗೀತೆ ಎಲ್ಲ, ಈ ಕಡೆ ಭಾವಗೀತೆ, ಇದು ಒಂಥರ ಬೇರೆ ಥರ ಕತೆ. ಸನ್ನಿವೇಶಕ್ಕೆ ಸರಿಯಾಗಿ, ಧಾರಾವಾಹಿ ಟೈಟಲ್ಗೆ ಸರಿಯಾಗಿ ಮಾಡಬೇಕಾಗ್ತದೆ ಅಲ್ಲ ಸರ್? ಹೌದು. ಶಾಸ್ತ್ರೀಯ ಸಂಗೀತ ಎಲ್ಲದಕ್ಕೂ ಬೇರೆ ಆದರೆ, ಹೌದು, ನಮ್ಗೇನು ಈ ಭಕ್ತಿ ಸಂಗೀತ ಮತ್ತೆ ಸುಗಮ ಸಂಗೀತ, ಭಕ್ತಿ ಸಂಗೀತದಲ್ಲಿ ಭಕ್ತಿ ಪ್ರಧಾನವಾಗಿರುತ್ತೆ. ಸುಗಮ ಸಂಗೀತದಲ್ಲಿ ಭಕ್ತಿ ಒಂದೇ ಅಲ್ಲ, ನಾನಾ ಭಾವಗಳು ಬರ್ತವೆ. ಹೌದು ಅಲ್ವಾ? ಎಲ್ಲ ಭಾವಕ್ಕೆ, ಸಾಹಿತ್ಯದ ಭಾವಕ್ಕೆ ಸರಿಯಾಗಿ ಟ್ಯೂನ್ ಮಾಡಬೇಕಾದದ್ದು ಒಂದು ಚಾಲೆಂಜಿಂಗ್ ಅದು. ಹೌದು, ಖಂಡಿತ ದೊಡ್ಡ ಚಾಲೆಂಜಿಂಗ್ ಅವಕಾಶ ಸಿಕ್ತು. ಹೌದು, ಖಂಡಿತ. ಹಾಗೆ ಮುಂದೆ ಹೌದು. ಹಾಗೆ ಸರ್, ತಾವು ನೃತ್ಯ ರೂಪಕಗಳಿಗೆ ರಚನೆ ಮತ್ತು ಸಂಗೀತ ನಿರ್ದೇಶನ ಮಾಡಿದಿರಿ. ಅದರ ಬಗ್ಗೆ ಮತ್ತು ಯಾವ್ಯಾವ ನೃತ್ಯ ರೂಪಕಗಳು ಒಂದೆರಡು ತಿಳಿಸಿ ಸರ್ ನಮಗೆ. ಕೃಷ್ಣನ ಬಾಲಲೀಲೆಗಳು ಅಂತ ಒಂದು ನೃತ್ಯ ರೂಪಕ, ಅದು ನಂದೇ ಲಿರಿಕ್ಸು, ನಂದೇ ಸಂಗೀತ ಸಂಯೋಜನೆ. ಹಾಗೆ ದಶಾವತಾರ, ದಶಾವತಾರ ಅಂತ ಅವತಾರಗಳು ನಂದೆ. ಹಾಗೆ ಬೇರೆಯವ್ರ ರಚನೆಗೂ ನಮ್ಮ ಸತ್ಯನಾರಾಯಣ ರಾವ್ ಬಿ.ವಿ. ಅಂತ ಬೆಂಗಳೂರಲ್ಲಿದ್ರು, ಅವರ ಒಂದು ನೃತ್ಯ ರೂಪಕಕ್ಕೆ ನಾನೇ ಸಂಪೂರ್ಣ ಸಂಗೀತ ಸಂಯೋಜನೆ ಮಾಡಿದ್ದೆ. ನಮ್ಮ ನಾಗರಾಜ್ ರಾವ್ ಅವ್ರದ್ದು ಒಂದು ರಚನೆಗೆ ಸಂಗೀತ ಸಂಯೋಜನೆ ನಾನೇ ಮಾಡಿದ್ದೆ, ಶೃಂಗೇರಿ, ಗ್ರೇಟ್ನೆಸ್ ಆಫ್ ಶೃಂಗೇರಿ ಅಂತೇಳಿ. ಅದಕ್ಕೊಂದು ಸಂಗೀತ ನಿರ್ದೇಶನ ನಾನೇ ಮಾಡಿದ್ದೆ. ಜೊತೆಗೆ ನಮಗೂ ಏನಂದ್ರೆ, ನಮ್ಮಲ್ಲಿ ನೃತ್ಯ ವಿದ್ಯಾರ್ಥಿಗಳು ಇರ್ತಿದ್ರು. ಹಾಗಾಗಿ ಅವರಿಗೊಂದು ಅವಕಾಶಕ್ಕೋಸ್ಕರ ನಾವು ಅದನ್ನ ಶಾಲೆಯಲ್ಲಿ ಫಸ್ಟ್ ಪ್ರಾರಂಭ ಮಾಡಿದ್ವಿ. ನೃತ್ಯ ರೂಪಕನ ಅನ್ನೋ ಉದ್ದೇಶ ಏನು, ಮಕ್ಕಳಿಗೆ ವೇದಿಕೆ ಆಗಬೇಕು, ಹೌದು, ಮಕ್ಕಳು ಬೆಳಿಬೇಕು. ಅದಕ್ಕೋಸ್ಕರ ಬರೀ ಡ್ಯಾನ್ಸ್ ಒಂದೇ ಮಾಡಿದ್ರೆ, ಜೊತೆಗೆ ಕಥೆಯ ಒಂದು ವಿಷಯ ಇದ್ದಾಗ ಮಾತ್ರ ಅದು ಜನಗಳಿಗೆ ತಲುಪುತ್ತೆ. ಎಲ್ಲ ಜನಗಳಿಗೂ ಶಾಸ್ತ್ರೀಯವಾದ ನೃತ್ಯಗಳು ಅರ್ಥ ಆಗಲ್ಲ. ಹಾಗಾಗಿ ನೃತ್ಯ ರೂಪಗಳಿದ್ದಾಗ ಅದೊಂದು ಸ್ವಲ್ಪ ಹೆಚ್ಚು ರಂಜಿಸುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ನೃತ್ಯ ರೂಪಕನ ಪ್ರಾರಂಭ ಮಾಡಿ. ಹೌದು, ಅಲ್ಲಷ್ಟು ನೃತ್ಯ ರೂಪಗಳು ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಸಿಗ್ತದೆ. ಮತ್ತು ಅದಲ್ಲದೆ ನೀವೇ ತಿಳಿಸಿದಂತೆ ವೀಕ್ಷಕರಿಗೆ, ಕಲಾಭಿಮಾನಿಗಳಿಗೆ ಒಂದು ಕತೆ ಇದ್ದಾಗ ನೋಡ್ಲಿಕ್ಕೆ ಒಂದು ಉತ್ಸಾಹ ಇರ್ತದೆ. ಇನ್ನೇನಿದೆ ನೋಡುವ, ಯಾವ ಥರ ಮಾಡ್ತಾರೆ ಅನ್ನುವಂಥ ಹಾಡಿನ ಮೂಲಕ, ನೃತ್ಯದ ಮೂಲಕ, ಅಭಿನಯದ ಮೂಲಕ ತೋರಿಸಿದಾಗ ಕಥೆಯು ಕೂಡ ಜನರಿಗೆ ಅರ್ಥ ಆಗುತ್ತೆ ಅಲ್ಲ ಸರ್? ಒಂದು ಉತ್ತಮವಾದಂಥ ಒಂದು ಇದು ಪ್ರಯತ್ನ. ಅದು ಕೂಡ ನಿಮ್ಮ ಸಂಸ್ಥೆಯಿಂದ, ತರಂಗಿಣಿ ಸಂಸ್ಥೆಯಿಂದ ಮಾಡ್ತಿದ್ದೀರ ಅಲ್ಲ ಸರ್? ಆ ಸಂಸ್ಥೆಯನ್ನು ನಡೆಸಿಕೊಡ್ತೀರಿ. ಹಲವಾರು ಕವಿಗಳ ಒಂದು ಸಾಹಿತ್ಯವನ್ನು ಪಡೆದುಕೊಂಡು ಅಲ್ಲ ಸರ್? ಅದಕ್ಕೊಂದು ಸಂಗೀತ ಸಂಯೋಜನೆ. ಹೌದು, ಸಂಗೀತ ಸಂಯೋಜನೆ. ಅದೇ ಥರ ತಾವು ಚಿತ್ರಗೀತೆಗಳಲ್ಲಿ ಕೂಡ ಸಂಗೀತ, ಚಲನಚಿತ್ರಗಳು ಕೂಡ ಸಂಗೀತವನ್ನು ಹಿಡಿದಿರಿ. ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಹೌದು, ನಾನು ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಬೀರೂರ್ಲಿ ಒಬ್ರು ನಮ್ಮ ರಿಲೇಷನ್ ಇದ್ರು, ಎಷ್ಟು ಅವರು ಟೈಟ್ಲ್ ಸಾಂಗ್ಗಳನ್ನು ಅದನ್ನೆಲ್ಲ ಕೇಳಿದ್ರು ನನ್ನ ಸೀರಿಯಲ್. ಅವರಿಗೆ ಏನಿಸ್ತು, ಯಾವುದೋ ಒಂದು ಪಿಕ್ಚರ್ ಅವರು ಊರಲ್ಲಿ ಪ್ರೊಡ್ಯೂಸರು, ಡೈರೆಕ್ಟರ್ ಅಲ್ಲಿಯವರೇ ಮಾಡುವಂಥದ್ದು ಫಿಲಮ್ದು ವಿಷಯ ಬಂದಾಗ ಅವರು ಅದನ್ನು ಪ್ರಸ್ತಾಪ ಮಾಡಿ ನನಗೆ ಅವರ ಪ್ರೊಡ್ಯೂಸರಿಂದ ಫೋನ್ ಮಾಡಿಸಿದ್ರು, ಚಲನಚಿತ್ರಕ್ಕೆ ಹಿಂಗೆ ಮಾಡ್ಬೋದು ಅಂತ. ಅದಕ್ಕೆ ನಾನೀಗ ಇದಕ್ಕೆಲ್ಲ ಟೈಟ್ಲ್ ಸಾಂಗ್ ಇದೆಲ್ಲ ಮಾಡಿದ್ದೀನಿ, ಚಲನಚಿತ್ರಕ್ಕೆ ಏನಾಗುತ್ತೋ ಗೊತ್ತಿಲ್ಲ ನನಗೆ ಅಂತ ನಾನು ಅವ್ರ ಹತ್ರ ಹೇಳಿದೆ. ನಮ್ಮ ರಿಲೇಷನ್ ಅವಾಗಿಲ್ಲ, ನಿನ್ನ ಹತ್ರ ಕೆಪಾಸಿಟಿ ಇದೆ, ನೀವು ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳಿದ್ರು. ಸರಿ, ಹಂಗಾರೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡಿದೆ. ಅದು ಅವರಿಗೆಲ್ಲ ಅದ್ಭುತವಾಗಿ ಖುಷಿ ಆಯಿತು, ತುಂಬ ಟ್ಯೂನ್ಗಳೆಲ್ಲ ಖುಷಿ ಆಯಿತು. ಹಾಗಾಗಿ ನಾನು ಚಲನಚಿತ್ರ ಗೀತೆಗೂ ಒಂದು ಮಾಡುವಾಗ ಅದಕ್ಕೋಸ್ಕರ ಸುಮಾರು ಅಧ್ಯಯನೂ ಮಾಡಿದೆ. ನಾನು ಒಂದಷ್ಟು ಚಿತ್ರಗೀತೆಗಳನ್ನ ಕೇಳಿ, ಮ್ಯೂಸಿಕ್ ಡೈರೆಕ್ಟರ್ಗಳ ಬಗ್ಗೆ ಒಂದು ತಿಳ್ಕೊಂಡು, ಅವ್ರು ಯಾರು ಮಾಡ್ತಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಸ್ಟಡಿ ಮಾಡಿಕೊಂಡು, ಯಾವ ಥರ ಇರಬೇಕು ಚಲನಚಿತ್ರಗೀತೆ, ಅದಕ್ಕೆ ಸಂಗೀತ ನೀಡಿ. ಯಾಕೆಂದ್ರೆ ಇವೆಲ್ಲ ಮಾಡಿದ್ದೀನಿ, ನೃತ್ಯ ರೂಪಕ ಮಾಡಿದ್ದೀನಿ, ಭಾವಗೀತೆ ಮಾಡಿದ್ದೀನಿ, ಟೈಟ್ಲ್ ಸಾಂಗ್ ಎಲ್ಲದೂ ಮಾಡಿದ್ರು. ಚಲನಚಿತ್ರಕ್ಕೆ ಒಂದು ಡಿಫ್ರೆಂಟ್ ಆಗಿರ್ಬೇಕಲ್ಲ, ಅದಕ್ಕೆ ಏನಿರಬೇಕು ಅಂತ ಅದಕ್ಕೆ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಅದಕ್ಕೆ ಮಾಡಿ ಹಂಗೆ ಮಾಡುವಂಥ ಅವಕಾಶ ನನಗೆ. ನಾನು ಬಿಂದುಗಳಿಲ್ಲ, ಎಲ್ಲಿ ನಮ್ಮ ಮನೇಲೇ ಇದ್ಕೊಂಡು ಎಲ್ಲದೂ ಮಾಡಿರೋದು. ಯಾವುದೋ ಎಲ್ಲ ಕೊಪ್ಪದಲ್ಲೇ ನಮ್ಮದೇ ಒಂದು ಸಣ್ಣಕ್ಕೆ ಸ್ಟುಡಿಯೋ ಅಲ್ಲ, ಒಂದು ಕಂಪ್ಯೂಟ್ರು, ಒಂದು ಸ್ಟುಡಿಯೋ ಸೆಟ್ಟಿಂಗ್ಸ್ ಏನೂ ನಮ್ಮಲ್ಲಿಲ್ಲ. ಒಂದು ಕಂಪ್ಯೂಟ್ರು, ಮೈಕ್ರೋಫೋನ್, ಅದಕ್ಕೆ ಸ್ಟುಡಿಯೋಕ್ಕೆ ಏನೇನು ಬೇಕೋ ಮಿನಿಮಮ್ ಬೇಸಿಕ್ ಇನ್ಸ್ಟ್ರೂಮೆಂಟ್ ಏನು ಬೇಕು ಅದನ್ನ ಇಟ್ಕೊಂಡು ಅದರಲ್ಲೇ ರೆಕಾರ್ಡ್ ಮಾಡಿಕೊಂಡು ಮಾಡಿದೆ. ಹಾಗೆ ಹೌದು. ಆಮೇಲೆ ನಂತರದಲ್ಲಿ ರಮೇಶ್ ಬೇಗಾರ್ ಅವರು ಕೊರೋನಾ ಟೈಮಲ್ಲಿ ಅವರೊಂದು ಚಲನಚಿತ್ರ ಶಾರ್ಟ್ ಮೂವಿ ಮಾಡ್ತೀವಿ ಅಂತ ಬಂದು ಅವರು ಅದಕ್ಕೆ 2 ಶಾರ್ಟ್ ಮೂವಿ ಮಾಡಿದ್ರು. 2ಕ್ಕೂ ನನಗೆ
ಒಂದು ಸಂಗೀತ ನಿರ್ದೇಶನ ಮಾಡುವ ಒಂದು ಅವಕಾಶ ಕೊಟ್ಟರು. ಶುದ್ಧ ಸಾವೇರಿ ಅಂತ ಒಂದು ಕೇಳಿದ್ರು, ಚಿಕ್ಕಿ ಶುದ್ಧ ಸಾವೇರಿ. ಹೌದು. ಆ ಚಲನಚಿತ್ರಗಳಿಗೂ ಕೂಡ ನನಗೆ ಒಂದು ಸಂಗೀತ ನಿರ್ದೇಶನ ಮಾಡುವಂಥ ಅವಕಾಶ ಆಯಿತು. ಹಾಗೆ ಬೇರೆ ಇನ್ನೊಂದು 3-4 ಅಂದರೆ ಯಾವ ಪಿಕ್ಚರ್ಗಳು ಮಾಡಿದ್ದೆಲ್ಲ ಭಾರಿ ಹಿಟ್ಟಾದ ಪಿಕ್ಚರ್ಗಳಲ್ಲ. ಹಾಗಾಗಿ ನಾನು ಮತ್ತೆ ಏನು ನನ್ನಲ್ಲಿ ಇರುವಂತಹ, ಈಗ ನಾನು ಒಬ್ಬನೇ, ಇಲ್ಲಿ ಯಾರು ಇನ್ಸ್ಟ್ರೂಮೆಂಟ್ನವ್ರು ಕರ್ಸಿಲ್ಲ, ಏನಿಲ್ಲ, ನಂದೇ ಕೀಬೋರ್ಡು, ನಂದೇ ಇದು. ಗಾಯಕರನ್ನ ಮಾತ್ರ ನಾವು ಏನು ಯಾರು ಬೇಕೋ ಅದಕ್ಕೆ ನಾವು ಟ್ರ್ಯಾಕ್ ರೆಡಿ ಮಾಡಿ ಕಳಿಸಿ ಬೆಂಗಳೂರಲ್ಲಿ ಅದನ್ನ ಒಂದು ರೆಕಾರ್ಡ್ ಮಾಡಿಸಿ ಮಾಡ್ತಾ ಇದ್ವಿ. ಉಳಿದೆಲ್ಲ ನಾವು ಬರೀ ಒಂದು ಕೀಬೋರ್ಡ್ ಇನ್ಸ್ಟ್ರೂಮೆಂಟೇ ಇಟ್ಕೊಂಡು ಮಾಡಿದ್ದೇವೆ ಅದಕ್ಕೆಲ್ಲ. ಖಂಡಿತ ಸರ್, ಅದೊಂದು ದೊಡ್ಡ ಸವಾಲು ನಿಜವಾಗಿ ನಿಮ್ಮ ಇದಕ್ಕೆ ಅಲ್ಲ ಸರ್. ಚಿತ್ರಗೀತೆಗಳು ಮಾಡುವಂಥ ಅಂದರೆ ಚಿತ್ರಗೀತೆಗಳ ಒಂದು ಏನಂತೇವೆ ಬಹಳಷ್ಟು ವಿಸ್ತಾರವಾದಂಥ ಒಂದು ಇದು ಕ್ಷೇತ್ರ. ಯಾಕಂದರೆ ಚಿತ್ರ ಸಂಗೀತ ತಲುಪೋದು ಬಹಳಷ್ಟು ದೂರ ತಲುಪ್ತದೆ. ಅದೇ ರೀತಿ ಅದರಲ್ಲಿ ಕ್ಲಿಕ್ ಆದಾಗ ಭಾಳಷ್ಟು ನೀವು ಹೇಳಿದ ಯಶಸ್ವಿ ಆದಂಥ ಚಿತ್ರಗಳು ಕಡಿಮೆ, ಯಶಸ್ವಿ ಚಿತ್ರಗಳು ಯಶಸ್ವಿ, ನೀವು ಕೂಡ ನಿಮ್ಮ ಹಾಡುಗಳು ಕೂಡ ಯಶಸ್ವಿ ಆಗ್ತಿತ್ತು ನಿಜವಾಗಿ. ಹಾಡುಗಳು ಕೂಡ ಕೇಳಿರ್ಬೋದು ನಾವು ಕೂಡ, ಆದರೆ ನಮಗೆ ಯಾವ ಹಾಡು ನೀವು ಮಾಡಿದ್ದು ನಮ್ಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆ ಮತ್ತು ಚಿತ್ರಗಳು ನೋಡಿದ್ದೇವೆ ಸರ್, ನೀವು ಹೇಳಿದಂಥ ಹೆಸರಿನ ಚಿತ್ರ ಬೇಗಾರ್ ಸರ್ ಅವರ ಚಿತ್ರವನ್ನು ನಾವು ಕೂಡ ನೋಡಿದ್ದೇವೆ. ಸುಂದರವಾಗಿತ್ತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲವೂ, ನಿಮ್ಮ ಹಾಡುಗಳು ಕೂಡ ಸುಂದರವಾಗಿತ್ತು. ಭಾಳ ಖುಷಿ ಆಯಿತು. ಆ ಚಿತ್ರ ನಮಗೂ ಕೂಡ ನೋಡುವಂಥ ಸೌಭಾಗ್ಯ ಸಿಕ್ಕಿತ್ತು. ಅದೇ ಸರ್, ನೀವು ಸಂಘಟಕರು ಕೂಡ, ನೀವು ಕಲಾವಿದರು ಹೌದು, ಸಂಘಟಕರಾಗಿ ಬಹಳಷ್ಟು ಕೆಲಸ ಕಾರ್ಯಗಳು ಮಾಡಿದ್ರಿ. ನಿಮ್ಮ ಸಂಘಟನಾ ಸೇವೆ ಬಗ್ಗೆ ಒಂದೆರಡು ಮಾತು ಸರ್. ಅದೇ ಅಂದರೆ ನಾನು ಫಸ್ಟ್ ಹೇಳಿದ್ಮೇಲೆ ಕಾರ್ಯಕ್ರಮ ಮಾಡೋದಿರ್ಬೋದು, ಈಗ ವೇದಿಕೆ ಕಾರ್ಯಕ್ರಮಗಳನ್ನು ಮಾಡೋದು. ನಾವು ವರ್ಷದಲ್ಲಿ ಒಂದು 6 ಕಾರ್ಯಕ್ರಮ ಪ್ಲಸ್ 2 ದಿನ ಒಟ್ಟು 8 ದಿವಸ ಕಾರ್ಯಕ್ರಮ ನಮ್ಮದೇ ಆರ್ಗನೈಸಲ್ಲಿ ನಾವು ಮಾಡ್ತೀವಿ. ನಮ್ಮದೇ ಆರ್ಗನೈಸಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಸಂಗೀತ ಕಾರ್ಯಕ್ರಮ. ಅದರಲ್ಲಿ ಆರ್ಗನೈಸ್ ಮಾಡೋದ್ರಲ್ಲಿ ಆ್ಯಕ್ಚುಲಿ ನನಗಿಂತ ನಮ್ಮ ಮನೆಯವರು ಮುಂದುವದ್ರಲ್ಲಿ. ಅಂದರೆ ನಾನು ಕಲಾವಿದನಾಗಿ ಕಲಾವಿದರನ್ನ ಸೆಟ್ ಮಾಡೋದು ಎಲ್ಲದೂ ಮಾಡ್ತೀವಿ. ಉಳಿದಿದ್ದೆಲ್ಲ ಒಂದು ಏನು ಬೇಕೋ ಆ ಟೈಮಿಗೆ ಸರಿಯಾದ ಒಂದು ಸಲಹೆ ಮಾಡಿ, ಅವರು ಅದಕ್ಕೆ ಏನು ಬೇಕೋ ಪ್ರಯತ್ನ ಮಾಡಿ ಒಂದು ಯಶಸ್ವಿ ಆಗುವಂಥ ಒಂದು ರೀತಿಯಲ್ಲಿ ಕಾರ್ಯಕ್ರಮನ ಮಾಡ್ತೀವಿ. ನಾಡಿನ ಹೆಸರಂತ ಕಲಾವಿದರು ಕೂಡ ಬರ್ತಿದ್ರು ನಿಮ್ಮ ಕಾರ್ಯಕ್ರಮಕ್ಕೆ. ಅವರೆಲ್ಲ ಸುಧಾರಿಸೋದು ಬಹಳ ಕಷ್ಟ. ತುಂಬಾ ಹೌದು, ಅವರಿಗೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ, ಯಾಕಂದ್ರೆ ಒಂದು ಹಳ್ಳಿ ಅವಾಗಂತೂ ಇತ್ತೀಚೆಗೆ ಪರವಾಗಿಲ್ಲ, ಮುಂಚೆ ತುಂಬಾ ಹಿಂದುಳಿದಿತ್ತು, ಈಗ ತುಂಬಾ ಮುಂದುವರೆದಿದೆ ಪಾಪ. ಆ ಕಾಲದಲ್ಲೂ ನಾವು MSc ಅಂತ ಆರ್ಟಿಸ್ಟ್ ಕರೆಸಿದ್ವಿ ಸುಮಾರು 20 ವರ್ಷಗಳ ಹಿಂದೆನೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಬೆಲ್ಲಾಲು, ಸೂರ್ಯ ಗಾಯತ್ರಿ, ಎಸ್ ಶಂಕರ್, ಹಾಗೆ ರಾಧಾಕೃಷ್ಣ ಪಂಡಿತ್, ಹಾಗೆ ಸುಮಾರು ಜನ ದೊಡ್ಡ ದೊಡ್ಡ ಕಲಾವಿದರು. ಬಟ್ ಚೆನ್ನೈಯಿಂದ ಶ್ರೀರಂಗಾಚಾರ್ಯ ಇರ್ಬೋದು, ರಾಧಾಕೃಷ್ಣ ಪಂಡಿತ್, ಆ ಥರ ಸುಮಾರು ಜನನ ನಾವು ದೊಡ್ಡ ದೊಡ್ಡ ಕಲಾವಿದ, ಸಂಗೀತ ಶಾಸ್ತ್ರೀಯ ಸಂಗೀತಗಾರನ ಕರೆಸಿದ್ದೀವಿ ಅಂತ ಒಂದು ಕಾರ್ಯಕ್ರಮಗಳು. ಹೌದು, 2 ದಿನದ ಕಾರ್ಯಕ್ರಮ ನೀವು ನಡೆಸ್ತೀರಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು ಸುಮಾರು ಬೆಳಗ್ಗಿಂದ ಸಂಜೆವರೆಗೆ ನಾವು ವಿದ್ಯಾರ್ಥಿಗಳ ಇರುತ್ತೆ. ಬೆಳಗ್ಗೆ ಒಂದು ಪಾರ್ಟ್ ಅಲ್ಲಿ, ಆಮೇಲೆ ಸ್ಥಳೀಯ ಕಲಾವಿದರು, ಸ್ಥಳೀಯ ಅಂತ ಪ್ರಕಾರದ ಸ್ಥಳೀಯ ಕಲಾವಿದರದ್ದು, ಆಮೇಲೆ ಹೊರಗಡೆ ಕಲಾವಿದರದ್ದು, ಕೊನೆಯಲ್ಲಿ ಮೈನ್ ಒಂದು ಪ್ರೋಗ್ರಾಮ್ ಇಟ್ಟಿರ್ತೀವಿ. ಅದಕ್ಕೆ ನಾವು ಅದೇ MS ಶೀಲಾವಂತ ಅವ್ರನ್ನೆಲ್ಲ ಕರೆಸ್ತೀವಿ. ಲಾಸ್ಟ್ 2ನೇ ದಿನದ ಕಾರ್ಯಕ್ರಮ ವಿದ್ಯಾಭೂಷಣ್ ಇರ್ತಿದ್ರು. ಖಂಡಿತ ಎಲ್ಲರೂ ಖಂಡಿತ ಸರ್. ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ ಸರ್. ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೆ ಮಾತು ಮುಂದುವರಿಸೋಣ ಸರ್. ಆಯ್ತು ಸರ್, ಖಂಡಿತ ಸರ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮಗೆ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇಂದು ನಮ್ಮ ನಾಡಿನ ಜನಪ್ರಿಯ ಕಲಾವಿದರು, ಸಂಗೀತ ಸಂಯೋಜಕರು, ಗಾಯಕರು ಆಗಿರ್ತಕ್ಕಂಥ ಶ್ರೇಣಿಧಿ ಕೊಪ್ಪ ಸರ್ ಒಂದಿಗೆ ಮಾತಾಡ್ತಿದ್ವಿ. ಆ ಮಾತುಕತೆಯನ್ನು ಮುಂದುವರಿಸೋಣ, ಅವರ ಬಗ್ಗೆ ಮತ್ತಷ್ಟು ತಿಳಿಯೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ.
ಸರ್ ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ಮತ್ತೊಂದು ಪ್ರಶ್ನೆ ಅದ, ನಿಮ್ಮ ಮಗಳು ಪುತ್ರಿ ಭಾಳಷ್ಟು ಹೆಸರು ಮಾಡಿದ್ದಾರೆ, ಸರಿಗಮಪ ಶೋಗೆ ಹೋಗಿ ಭಾಳಷ್ಟು ಹಲವಾರು ಕಾರ್ಯಕ್ರಮಗಳು ನೀಡುತ್ತಾ ತಮ್ಮ ಗಾಯನದ ಮೂಲಕ ಬಹಳಷ್ಟು ಹೆಸರು ಮಾಡಿದಂಥ ಕಲಾವಿದೆ ಸಾಧ್ವಿನಿ ಕೊಪ್ಪ. ಸಾಧ್ವಿನಿ ಕೊಪ್ಪ ಬಗ್ಗೆ ಅವರ ತಂದೆಯಾಗಿ ಒಂದೆರಡು ಮಾತಾಡೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ಸಾಧ್ವಿನಿ ಕೊಪ್ಪ ಅವಳ ಸಾಧನೆ ಅದು. ಹೌದು, ಅವಳ ಸಾಧನೆಯಲ್ಲಿ ಅವಳು ಆ ಮಟ್ಟಕ್ಕೆ ಹೋಗಿದ್ದಾಳೆ. ಅವಳ ಒಂದು ಏನಂದ್ರೆ ಚಿಕ್ಕಂದಿನಿಂದನೂ ಮನೆಯಲ್ಲಿ ಅವಳು ಟಿವಿ ನೋಡೋದಾಗ್ಲಿ ಅಥವಾ ಬೇರೆ ತುಂಬಾ ಕಡಿಮೆ. ಅವಳು ಓದಾಯ್ತು, ಸಂಗೀತ ಅಭ್ಯಾಸ ಅದರಲ್ಲೇ ಬೆಳೆದು ಬಂದವಳು. ಜೊತೆಗೆ ಹಲವಾರು ಕಾಂಪಿಟೇಷನ್, ಯಾಕೆಂದ್ರೆ ಇವಳು ಕಲ್ತಿದ್ರ ಜೊತೆಗೆ ಸ್ಪರ್ಧಾತ್ಮಕವಾಗಿ ಬೆಳೆದವಳು. ಸ್ಪರ್ಧೆಯಲ್ಲಿ ಯಾವುದೇ ಒಂದು ಪ್ರತಿಭಾ ಕಾರಂಜಿ ಇರ್ಬೋದು, ಕಲಾ ಪ್ರತಿಭೋತ್ಸವ ಇರ್ಬೋದು, ಎಲ್ಲದರಲ್ಲೂ ಸ್ಪರ್ಧಾತ್ಮಕವಾಗಿ ಹೋಗ್ತಾ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದು ಅದರಲ್ಲೇ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಹಾಗೆ ಮಾಡಿ ರಾಜ್ಯ ಮಟ್ಟದವರೆಗೂ ಆ ಥರ ಹೋಗಿದ್ಲು ಅವಾಗಲೇ ಚಿಕ್ಕಂದಿನಲ್ಲೇ. ಆಮೇಲೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹುಮಾನ ಗಳಿಸ್ಕೊಂಡು, ಯಾವಾಗ ಇದು ಸರಿಗಮಪಕ್ಕಿಂತ ಮುಂಚಿನ ಕತೆ, ಮುಂಚೆ ಚಿಕ್ಕಂದಿನಿಂದಲೇ ಅವಳು ಹಂತವಾಗಿ ಅವಳು ಸಾಧನೆ ಮುಖಾಂತರನೇ ಬೆಳ್ಕೊಂಡು ಬಂದವಳು. ಹಾಗಾಗಿ ಅವಳು ಅಷ್ಟೊಂದು ಈ ಒಂದು ಲೆವೆಲಿಗೆ ಹೋಗಕ್ಕಾಯ್ತು ಅಂತ ನಮ್ಮ ಅಭಿಪ್ರಾಯ. ಖಂಡಿತ ನಿಮ್ಮ ಸಂಸ್ಥೆ ವಿದ್ಯಾರ್ಥಿನಿ ಅಲ್ಲ ಸರ್? ಸಂಸ್ಥೆ ವಿದ್ಯಾರ್ಥಿನಿ. ಹೌದು, ಖಂಡಿತ ಸರ್. ಭಾಳಷ್ಟು ಹಾಡುಗಳು ಕೇಳಿದ್ದೇವೆ ಸಾಧ್ವಿನಿ ಕೊಪ್ಪ. ಮತ್ತು ಸರಿಗಮಪ ಶೋದಲ್ಲಿ ಭಾಳಷ್ಟು ಹೆಸರು ಮಾಡಿದಂಥ ಕಲಾವಿದೆ. ಈಗಲೂ ಕೂಡ ಕಾರ್ಯಕ್ರಮ ನೀಡ್ತಾ ಇದ್ದಾರೆ, ಅದೊಂದು ಭಾಳ ಖುಷಿ. ಹೊಸ ಹೊಸ ಹಾಡುಗಳನ್ನು ನೀಡ್ತಾ ಇದ್ದಾರೆ ನಿಮ್ಮಿಂದ, ನಿಮ್ಮ ಪ್ರೋತ್ಸಾಹದಿಂದಾಗಿ, ಅದು ಭಾಳ ಖುಷಿ. ಅದೇ ಸರ್, ಆಗಲಿ ಸರ್. ಅದೇ ರೀತಿ ಸರ್, ತಮ್ಮ ಈ ಕಲಾ ಪಯಣಕ್ಕೆ ನಿಮ್ಮ ಮನೆಯವರು, ನಿಮ್ಮ ಮಡದಿ ಮಕ್ಕಳ ಬಗ್ಗೆ, ಈಗ ಸಾಧ್ವಿನಿ ಅವರಲ್ಲದೆ ಇನ್ನೊಬ್ಬರು ಮಗಳು ನಿಮಗಿದ್ದಾರೆ, ಅದೇ ರೀತಿ ನಿಮ್ಮ ಇನ್ನೊಬ್ಬರು ಮಗಳ ಪರಿಚಯ, ಅದೇ ರೀತಿ ನಿಮ್ಮ ಮಡದಿಯ ಪರಿಚಯವನ್ನು ಮಾಡಿ ಸರ್. ಅವರ ಪ್ರೋತ್ಸಾಹ ಹೇಗಿದೆ, ಅವರ ಸಹಕಾರ ಹೇಗಿದೆ, ನಿಮ್ಮ ಈ ಕಲಾ ಪಯಣಕ್ಕೆ ಹೇಗಿದೆ ಅನ್ನೋದನ್ನು ತಿಳಿಸಿ ಸರ್. ನನ್ನ ಕಲಾ ಪಯಣಕ್ಕೆ ಅದನ್ನ ನಮ್ಮ ಕಲಾಕ್ಷೇತ್ರನ ಕಂಟಿನ್ಯೂ ಮಾಡಿದ್ರು ನಮ್ಮ ಮನೆಯವರೇ. ನಾನು ಅದನ್ನು ಪುನಃ ಫೀಲ್ಡಿಗೆ ಮತ್ತೆ ಬರಕ್ಕೆ, ನಾ ಹೇಳಿದ್ನಲ್ಲ, ಕೆಲಸ ಕೃಷಿ ಅದರಲ್ಲಿ ಇದ್ದವನು. ಆಮೇಲೆ ಬಿಸ್ನೆಸ್ಸು ಮಾಡ್ತಾ ಇದ್ದೆ ನಾನು. ಯಾಕೆ ನೀವು ಇಷ್ಟು ನಿಮ್ಮಲ್ಲಿ ಕಲೆ ಇದೆ, ನೀವು ಅದನ್ನೇ ಮುಂದುವರಿಸ್ಬೋದಲ್ಲ ಅಂತ ಹೇಳಿ ಪುನಃ ಕಲಾಕ್ಷೇತ್ರಕ್ಕೆ ನನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋಕ್ಕೆ ಸಹಕಾರ ಕೊಟ್ಟಿದ್ದು, ಅದರ ಸಲಹೆ ಕೊಟ್ಟಿದ್ದು ಕೂಡ ಅವಳೇ. ಅವರ ಹೆಸರೇನು ಸರ್? ಅವರ ಹೆಸರು ಶೋಭಾ ಶ್ರೀನಿಧಿ. ಮತ್ತೆ ನಿಮ್ಮ ಮಗಳು ಸಾಧ್ವಿನಿ, ಮತ್ತೆ ಇನ್ನೊಬ್ಬರು ಮಗಳಿದ್ದಾರೆ ನಿಮಗೆ ಅಲ್ಲ ಸರ್? ಹೌದು, ಅವರ ಬಗ್ಗೆ ತಿಳಿಸಿದ್ದಾರೆ. ಶ್ರಾವಣಿ ಅಂತ ಹೇಳಿ. ಅವಳು ಶಾಸ್ತ್ರೀಯ ಸಂಗೀತ ಮತ್ತೆ ಭರತನಾಟ್ಯ ಎರಡರಲ್ಲೂ ಕೂಡ ವಿದ್ವತ್ತು ಮಾಡ್ತಾ ಇದ್ದಾಳೆ. ಅವಳು ಪರ್ಫಾರ್ಮೆನ್ಸ್, ವೇದಿಕೆ ಪರ್ಫಾರ್ಮೆನ್ಸ್ ಅವಳಿಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ. ನಾನು ಕಲಿತೀನಿ ಅಂತ ಕಲಿತಾ ಇದ್ದಾಳೆ. ವೇದಿಕೆಯಲ್ಲೂ ಒಂದಷ್ಟು ಮಾಡಿದ್ದಾಳೆ ಪರ್ಫಾರ್ಮೆನ್ಸ್ ಚಿಕ್ಕಂದಿರ್ತೀಗ. ಈಗ ಅವಳು PUC ಸೆಕೆಂಡ್ ಇಯರ್ PUC, ಹಾಗಾಗಿ SLC ನಂತರದಲ್ಲಿ ಓದಿನ ಕಡೆ ಹೆಚ್ಚು ಗಮನ ಕೊಡ್ತಾಳೆ. ಆದರೆ ಸಂಗೀತ ಕಲಿಕೆ ನಿರಂತರವಾಗಿ ನಡೀತಾ ಇದೆ. ಭರತನಾಟ್ಯನೂ ಕೂಡ ವಿದ್ವತ್ತು ಮಾಡ್ತಾ ಇದ್ದಾಳೆ ಇವಾಗ. ಎಲ್ಲ ಮಕ್ಕಳು ಮತ್ತು ಮಡದಿ ಎಲ್ಲರೂ ಸಂಗೀತದ ಇದರಲ್ಲೇ ಇದ್ದೀರಿ ಅಲ್ಲ ಸರ್? ಎಲ್ಲರೂ ಪ್ರೋತ್ಸಾಹ ಇದೆ, ಮತ್ತು ಅವರು ಕೂಡ ಮಕ್ಕಳು ಕೂಡ ಅದರಲ್ಲಿ ಸಂಗೀತದಲ್ಲಿ ಮುಂದುವರಿತಿದ್ದಾರೆ. ಭಾಳ ಒಂದು ಖುಷಿಯ ವಿಚಾರ ನಿಜವಾಗಿ. ಆ ಕಲೆ ನಿಂತ ನೀರಾಗಬಾರ್ದು, ಒಬ್ಬರಿಂದ ಒಬ್ಬರಿಗೆ ಹರಿತಾ ಇರಬೇಕು. ನಿಮ್ಮ ವಂಶ ಪಾರಂಪರ್ಯದಲ್ಲಿ ಮುಂದೆ ಹೊರಿತಿದೆ ಅಲ್ಲ ಸರ್? ಅದೊಂದು ಖುಷಿ ಅಲ್ಲ ಸರ್? ಅದೇ ಸರ್, ನಿಮ್ಮ ಈ ಸಂಸ್ಥೆಯಿಂದ ನೀವು ಪ್ರತಿ ವರ್ಷ ಹಿರಿಯರಿಗೆ ಒಂದು ಸನ್ಮಾನವನ್ನು ಮಾಡ್ತೀರಿ, ಅವ್ರನ್ನ ಗುರುತಿಸಿ ಅವರಿಗೆ ಗೌರವಿಸುವಂಥ ಒಂದು ಪದ್ಧತಿ, ಅದರ ಬಗ್ಗೆ ಒಂದೆರಡು ಮಾತು ತಿಳಿಸಿ ಸರ್. ಅದೇ ಏನು ಅಂದರೆ, ನಮ್ಮ ಸಂಸ್ಥೆಯಿಂದ ನಾವು ಗುರುಸೋ ಯಾವುದೋ ಒಂದು ಒತ್ತಡಕ್ಕೆ ಮರೆದು ನಾವು ಯಾವತ್ತೂ ಯಾರನ್ನೂ ಗುರುಸಿಲ್ಲ. ಅಂದರೆ ಯಾರೋ ದುಡ್ಡು ಕೊಡ್ತಾರೆ ಅಂತನೋ ಅಥವಾ ಇನ್ಯಾವುದೋ ಇಲ್ಲ, ನಿಜವಾಗಿ ಅವ್ರ ಕಲೆಯಲ್ಲಿ ಸರ್ವಿಸ್ ಮಾಡಿರಬೇಕು. ಹೌದು ಹೌದು ಅಲ್ವಾ? ಎಲೆಮರೆ ಕಾಯಿ ಅಂತ ಇದ್ದವರು ತುಂಬ ಜನ ಇದ್ದಾರೆ. ಹೌದು. ಜೊತೆಗೆ ಕಷ್ಟಪಟ್ಟು ಹೆಸರು ಮಾಡಿದವರು ಇರ್ತಾರೆ, ಸಾಧನೆ ಮಾಡಿ ಹೆಸರು ಮಾಡಿರ್ತಾರೆ. ಹೌದು. ಇವತ್ತು ಹೆಸರು ಮಾಡೋದ್ರಲ್ಲಿ ಎರಡು ಥರ ಉಂಟು. ಸಾಧನೆ ಮಾಡಿ ಹೆಸರು ಮಾಡ್ಬೋದು, ಸಾಧನೆ ಮಾಡದೇನೋ ಹೆಸರು ಕೆಲವರು. ಹೌದು, ಪ್ರಚಾರದಲ್ಲಿ ಹೆಸರು ಆಗ್ತದೆ. ಹೌದು ಸರ್. ಹೌದು. ಸಾಧನೆ ಮಾಡಿ ಹೆಸರು ಬಂದವ್ರನ್ನ ನಾವು ಗುರುತಿಸ್ಬೇಕು, ಒಂದು ಎಲೆಮರೆ ಕಾಯಿ ಅಂತ ಇರುವಂತಹ ಸಾಧಕರನ್ನ ಗುರುತಿಸ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ನಾವು ಇಬ್ಬರು, ಒಂದು ಸಂಗೀತ ಕ್ಷೇತ್ರದಿಂದ, ಇನ್ನೊಂದು ಬೇರೆ ಕ್ಷೇತ್ರದಿಂದ, ಇಬ್ಬರಿಗೆ ಪ್ರತಿ ವರ್ಷ ಇಬ್ಬರಿಗೆ ಮಾತ್ರ ಮಾಡ್ತೀವಿ ನಾವು. ಒಂದು 10 ಜನನ ಕೂರಿಸಿ ಒಟ್ಟಿಗೆ ಸ್ಯಾಲ್ ಹಚ್ಚೋದು, ಬೇರೆ ಬೇರೆ ಕ್ಷೇತ್ರದ ಒಂದು ಆ ಥರ ಮಾಡೋದು. ಯಾಕೆಂದ್ರೆ ಆ ಸನ್ಮಾನಕ್ಕೊಂದು ಅವರಿಗೂ ಒಂದು ತೃಪ್ತಿ ಸಿಗಬೇಕು, ಅವರಿಗೊಂದು ಪ್ರೋತ್ಸಾಹ ಸಿಗಬೇಕು ಅದರಲ್ಲಿ.
ಜೊತೆಗೆ ಯಾವುದೋ ಒಂದು 25 ಜನ ಒಟ್ಟಿಗೆ ಕೂರಿಸಿ ಸನ್ಮಾನ ಮಾಡಿದ್ರೆ ಯಾರಿಗೆ ಮಾಡಿದ್ದು ಅಂತನೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ, ಅವರಿಗೂ ಅದ್ರಲ್ಲಿ ಏನೂ ಸಿಗಲ್ಲ, ನಮಗೂ ಏನೋ ನಾವು ಮಾಡಿದ್ದು ಅಂತ ಹೇಳ್ಕೊಳಕ್ಕಾಗತ್ತೆ ಬಿಟ್ರೆ ಅದರಿಂದ ಆ ಸನ್ಮಾನ ಪಡೆದವನಿಗೆ ಸರಿಯಾದ ಒಂದು ತೃಪ್ತಿ ಸಿಗಲ್ಲ. ಖಂಡಿತ. ತುಂಬ ಜನ ಕೂರಿಸಿ ಗುಂಪಿನಲ್ಲಿ ಗೋವಿಂದ ಅಂತ ಹೇಳಿದಾಗ ಗುಂಪಿನೊಟ್ಟಿಗೆ ಒಬ್ಬರು ಅದು ಅಲ್ಲಿ ಎಲ್ಲರ ಬಗ್ಗೆ ವಿವರವಾಗಿ ತಿಳಿಸ್ಲಿಕ್ಕೂ ಆಗುದಿಲ್ಲ ಸರ್, ಸಮಯ ಇರುವುದಿಲ್ಲ. ಮತ್ತು ಅದೇ ಇಬ್ಬರಿಗೆ ಪರಿಚಯದೊಂದಿಗೆ ಸನ್ಮಾನ ಆಗ್ಬೇಕು. ಅವ್ರಿಗೆ ಸನ್ಮಾನ ಪತ್ರ ಸಂಪೂರ್ಣ ಪತ್ರನೇ ಮಾಡಿ, ಯಾವ್ದೊಂದು ಬರೀ ಸರ್ಟಿಫಿಕೇಟ್ ಕೊಡಲ್ಲ, ಅವರ ಸಂಪೂರ್ಣ ಸೇವೆನ ಅದರಲ್ಲಿ ನಾವು ನಮೂದನೆ ಮಾಡಿ ಒಂದು ಸನ್ಮಾನ ಪತ್ರ ಕೊಟ್ಟು ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಪದ್ಧತಿ. ಖಂಡಿತ ಸರ್, ಅದು ನಿಜವಾಗಿ ನೀವು ಹೇಳಿದಂಥ ಮಾತು ನಮ್ಗೆ ಭಾಳ ಇಷ್ಟ ಆಯ್ತು ಸರ್. ನಾವು ಕೂಡ ಕಲಾಂತರಂಗಕ್ಕೆ ಕಲಾವಿದರನ್ನು ಕರೆಯುವಾಗಲೂ ಅಷ್ಟೇ ಸರಿಯಾದ ಕಲಾವಿದರನ್ನ ಆರಿಸಿ ಕರಿಬೇಕು ಅನ್ನುವಂಥ ಉದ್ದೇಶ ನಮ್ಮದು. ಯಾಕಂದರೆ ಅನುಭವಿ ಕಲಾವಿದರನ್ನು ಕರೆದು ಅವರಿಗೆ ನೀವು ಹೇಳಿದಂತೆ ನೀವು ಸನ್ಮಾನಿಸುವಂಥ ರೀತಿ ನಮಗೂ ಕೂಡ ಒಂದೇ ರೀತಿಯಾಗಿದೆ. ಯಾಕಂದರೆ ನೀವು ಕೂಡ ಸನ್ಮಾನಿಸೋದು ಉತ್ತಮ ರೀತಿಯ ಕಲಾವಿದರನ್ನ, ಪ್ರಚಾರಕ್ಕೊಳಪಟ್ಟವ್ರನ್ನು ನಾವು ಕೂಡ ಕರಿತಿಲ್ಲ, ನೀವು ಕೂಡ ಸನ್ಮಾನಿಸೋದಿಲ್ಲ ಅಂತ ಹೇಳಿದ್ರಿ. ಭಾಳ ಅದು ನಿಜವಾಗಿ ಉತ್ತಮ ಕಲಾವಿದರಿಗೆ ಅವಕಾಶ ಸಿಗ್ಬೇಕು ಸರ್. ಈಗಿನ ಮಾಧ್ಯಮ ಪ್ರಪಂಚದಲ್ಲಿ ಉತ್ತಮರು ಯಾರು ಉತ್ತಮರಲ್ಲರು ಯಾರು ಏನೂ ಗೊತ್ತಾಗೋದಿಲ್ಲ ಸರ್. ಈ ವ್ಯೂಸ್ ಬಂದ ಕೂಡ ಉತ್ತಮರು ಅಂತ ತಿಳ್ಕೊಂಡ್ಬಿಡ್ತಾರೆ ಜನರು, ಅದು ಕಷ್ಟ ಆಗ್ತಾಯಿದೆ. ಎಲ್ಲವೂ ನಾವು ಹೇಳಂದ್ರೆ ನೀವು ಗುರುತಿಸುವಂಥ ವಿಧಾನ ನನಗೆ ಬಹಳ ಖುಷಿ ಆಯ್ತು ಸರ್. ನಿಜವಾಗಿ ಅರ್ಹತೆ ಇರಬೇಕು ಅದನ್ನ. ಹೌದು ಸರ್, ಸಾಧನೆ ಇರಬೇಕು, ಅರ್ಹತೆ ಇರಬೇಕು. ಅಂಥವ್ರಿಗೆ ಮಾತ್ರ ಅವಕಾಶ ಕೊಡಬೇಕು. ಅದು ಖಂಡಿತ ಸರ್, ಗೌರವ ಸಲ್ಲಬೇಕಾದವ್ರಿಗೆ ಸಲ್ಲಬೇಕಲ್ಲ ಸರ್, ಅದೇ ಬಹಳ ಖುಷಿ ಆಯ್ತು ಸರ್. ಅದೇ ರೀತಿ ಸರ್, ತಾವು ಆಕಾಶವಾಣಿ ಕಲಾವಿದರು, ಆಕಾಶವಾಣಿಲಿ ಕೂಡ ಕಾರ್ಯಕ್ರಮವನ್ನು ಇಡ್ತೀರಿ, ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ನಾನು ಇನ್ನೊಂದು ಹೇಳುವಾಗ ಅದೇ ನಮ್ಮ ಮೊದಲನೇ ಗುರುಗಳನ್ನ ಅದು ಹೇಳಿದೆ. ಎರಡನೇ ನನಗೆ ಗುರುಗಳು ನಾ ಇಲ್ಲಿ ಬಂದು ಕೊಪ್ಪದ ಒಂದು ಶಾಲೆ ಮಾಡಿದ್ಮೇಲೆ ಕಂಟಿನ್ಯೂ ಮಾಡೋಕ್ಕೋಸ್ಕರ ನಮ್ಮಲ್ಲಿಗೆ ಮತ್ತೂರಿಂದ ವಿದ್ವಾನ್ ಮತ್ತೂರು ಗೋಪಾಲ್ ಅಂತ ಹೇಳಿ ನೀವು ಕೇಳಿರ್ಬೋದು. ಅವರನ್ನು ನಾವು ಇಲ್ಲಿ ಕರೆಸ್ತಾ ಇದ್ವಿ. ಅವರು ಸುಮಾರು 22 ವರ್ಷ ನಮ್ಮ ಶಾಲೆಗೆ ಶಿಕ್ಷಕರಾಗಿ ಬಂದ್ದಾರೆ. ದೊಡ್ಡ ವಿದ್ವಾಂಸರು ಅವರು. ಹೆಚ್ಚು ಕಡಿಮೆ ಮಲೆನಾಡ ಭಾಗದಲ್ಲಿ ಒಂದು ದೊಡ್ಡ, ಇನ್ನು ನೀವು ಅಂಥ ವಿದ್ವಾಂಸರು ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಅಷ್ಟು ದೊಡ್ಡ ವಿದ್ವಾಂಸರು. ಅವರನ್ನು ನಾವು ಇಲ್ಲಿಗೆ ಕರೆದಿತ್ತು. ವಾರದಲ್ಲಿ 2 ದಿನ ಅವರು ಮತ್ತೂರಿಂದ ಇಲ್ಲಿಗೆ ಬಂದರು. ಮತ್ತೂರು ಗೊತ್ತಿರೋ ಸಂಸ್ಕೃತ ಗ್ರಾಮ ಗೊತ್ತಿರ್ಬೋದು, ಅಲ್ಲಿಂದ ಬರ್ತಾ ಇದ್ರು. ಅವ್ರ ಹತ್ರ ನನ್ನ ಸಂಗೀತ ನನಗೇನು ಬೇಸಿಕ್ ಆಗಿತ್ತು ಅದನ್ನು ಮುಂದುವರ್ಸ್ಕೊಂಡು ಹೋದೆ. ಹಾಗೆ ನಾನು ಆಗಿರ್ಬೇಕಾದ್ರೆ ಆಕಾಶವಾಣಿ ಒಂದು ಕಾಲ್ಪರ ಆದಾಗ ಆಕಾಶವಾಣಿಗೆ ಹಾಕಿದೆ. ಆಕಾಶವಾಣಿ ಕಲಾವಿದ ಸುಮಾರು ಈಗ ಅದು ಅಷ್ಟೇ 20 ವರ್ಷ ಆಯಿತು. ಆಕಾಶವಾಣಿಯಲ್ಲಿ ನಾನು ಗಾಯಕನಾಗಿ ಆಡ್ತಾ ಇದ್ದೀನಿ ಆಕಾಶವಾಣಿಯಲ್ಲಿ. ಅಲ್ಲ ಸರ್, ಅದೇ ಅಲ್ಲೂ ಕೂಡ ಒಂದು ಹೊಸ ಅನುಭವ ಅಲ್ಲ ಸರ್, ಅಲ್ಲೂ ಕೂಡ ಒಂದು ಅನುಭವ. ಆಕಾಶವಾಣಿಲಿ ಯಾರೇ ಒಬ್ಬ ಕಲಾವಿದ ಅಂತ ಅನಿಸ್ಬೇಕಂದ್ರೆ ಅದು ಅವತ್ತಿನ ಕಾಲದಲ್ಲೂ ಇತ್ತು, ಇವತ್ತಿಗೂ ಇದೆ. ಆಕಾಶವಾಣಿ ಯಾವ ವಿದ್ವತ್ ಇರ್ಬೋದು, ಅವನಿಗೆ ಏನೇ ಆಗಿರ್ಬೋದು, ಆಕಾಶವಾಣಿಲಿ ಒಂದು ಗ್ರೇಡ್ ಪಡೆದ ಅಂದ್ರೆ ಅವನು ನಿಜವಾದ ಕಲಾವಿದ ಅಂತ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಇವತ್ತಿಗೂ ಅದಕ್ಕೊಂದು ವ್ಯಾಲ್ಯೂ ಇದೆ. ಆಕಾಶವಾಣಿಗೆ ಸರ್ಟಿಫಿಕೇಟ್ ತಗೊಂಡು ಯಾರನ್ನೂ ಇದು ಮಾಡಲ್ಲ, ಪಾಸ್ ಮಾಡಲ್ಲ ಎಕ್ಸಾಮಲ್ಲಿ. ಅಲ್ಲಿ ಅವ್ರು ಇಂಟರ್ವ್ಯೂ ಮಾಡ್ತಾರೆ, ದೊಡ್ಡ ವಿದ್ವಾಂಸರು ಬಂದು ಇಂಟರ್ವ್ಯೂ ಮಾಡ್ತಾರೆ. ಅವರಿಗೆ ಅವ್ರ ಲಯ, ಶ್ರುತಿ, ರಾಗ, ಅವನ ವಾಯ್ಸು ಎಲ್ಲದೂ ಕರೆಕ್ಟ್ ಆಗಿ ಸೂಟ್ ಆದರೆ ಮಾತ್ರ ಆಕಾಶವಾಣಿ ಸೆಲೆಕ್ಟ್ ಆಗ್ತಾ ಬಿಟ್ರೆ ಅಲ್ಲಿ ಯಾವುದೇ ಲಾಭಿಗಳಾಗ್ಲಿ ಅಥವಾ ಏನು ಇದೆಯಲ್ಲ, ಅಲ್ಲಿ ಮಾರ್ಕ್ಸ್ ಅವನ ಪಾಂಡಿತ್ಯಕ್ಕೆ ಮಾತ್ರ. ಹೌದು ಖಂಡಿತ, ಯಾವುದೇ ಶಿಫಾರಸಲ್ಲಿ ನಡೆಯುವುದಿಲ್ಲ ಅಲ್ಲಿ. ಹೌದು, ಇವತ್ತಿಗೂ ಅದು ಹಾಗಾಗಿ ಆಕಾಶವಾಣಿಯ ಒಂದು ಸರ್ಟಿಫಿಕೇಟ್ಗೆ ಅಷ್ಟು ಒಳ್ಳೆ ಒಂದು ಗೌರವ ಇದೆ. ಅದು ಸರ್ಟಿಫಿಕೇಟ್ಗೆ ಒಂದು ಗೌರವ ಇದೆ. ಹೌದು ಸರ್. ಅದೇ ರೀತಿ ಸರ್, ಆಕಾಶವಾಣಿ ಅದರ ಧ್ವನಿ ಸುರುಳಿಗಳಲ್ಲಿ ಹಲವಾರು ಧ್ವನಿ ಸುರುಳಿಗಳಿಗೆ ನಾವು ಸಂಗೀತ ನೀಡಿದ್ದೀರಿ. ಆ ಸಂಗೀತ ನೀಡಿದ ಬಗ್ಗೆ, ಅದೇ ರೀತಿ ಭಾಗವಹಿಸಿದ ಗಾಯಕರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಹಾಂ, ಖಂಡಿತ. ನನಗೇನಂದರೆ ಭಾವಗೀತೆಗೆ ನನಗೆ ಫಸ್ಟು ನಮ್ಮದು ಒಂದಷ್ಟು ರಚನೆಗಳಿದ್ದಾವೆ. ನನ್ನ ಭಾವಗೀತೆಗೆ ನನಗೆ ಟ್ಯೂನ್ ಮಾಡಿ ಇದು ಮಾಡ್ಬೋದು. ಈಗ ಸೀರಿಯಲ್ಲು ಇದನ್ನೆಲ್ಲ ಮಾಡ್ತಿಲ್ಲ, ಭಾವಗೀತೆಗಳಿಗೆ ಮಾಡ್ಬೋದು ಅಂತೇಳಿ ಕೆಲವರು ನನ್ನ ಕೇಳ್ತಾ ಇದ್ರು. ಸರಿ ಆಯ್ತು ನೋಡೋಣ ಅಂತ ಹೇಳಿ ನಾನು ಅದಕ್ಕೊಂದಷ್ಟು ಅಧ್ಯಯನ ಮಾಡಿಕೊಂಡು ಅದನ್ನು ಮಾಡಿದೆ. ಅಂದರೆ ಸ್ಥಳೀಯವಾದಂಥ ಕವಿಗಳು, ಇಲ್ಲಿ ನಮ್ಮ ಮಲೆನಾಡಲ್ಲಿ ಯಾರ್ಯಾರ ಕವಿಗಳಿದ್ದಾರೆ ಅವರ ಭಾವಗೀತೆಗಳು, ಯಾಕೆಂದ್ರೆ ದೊಡ್ಡ ದೊಡ್ಡ ಕವಿಗಳಿಗೆ ಮಾಡೋ ಮ್ಯೂಸಿಕ್ ಡೈರೆಕ್ಟರ್ ಬೇಕಾದಷ್ಟು ಇದ್ದಾರೆ, ಮಾಡ್ತಾರೆ. ನಮ್ಮ ಊರಲ್ಲಿ ಇರುವಂಥವ್ರು ಅಥವಾ ಪಕ್ಕದೂರಲ್ಲಿ ಅಥವಾ ಮಲೆನಾಡಿನಲ್ಲಿರುವಂಥವ್ರು ಅವರ ಒಂದು ಕವಿತೆಗಳಿಗೆ ನಾನು ಸುಮಾರು ಭಾವಗೀತೆಗಳಿಗೆ, ಹಾಗೆ ಭಕ್ತಿಗೀತೆಗಳಿಗೂ ಕೂಡ, ಭಕ್ತಿಗೀತೆಗಳು ಸರಿಯಾದ ಅದಕ್ಕೂ ಕೂಡ ನಾನು ಸಂಗೀತ ನಿರ್ದೇಶನ ಮಾಡುವಂತಹ ಒಂದು ಸಂದರ್ಭ ಬಂದಿದೆ.
ಅದೇ ಹಲವಾರು ಧ್ವನಿ ಸುರುಗಳಿಗೆ ತಾವು ಸಂಗೀತ ನಿರ್ದೇಶನ ಮಾಡಿದಿರಿ. ಅದೇ ರೀತಿ ಸರ್ ಇದು ನೀವು ಗುರುಗಳಾಗಿ ತಾವು ಅಂದರೆ ನಿಮ್ಮ ಸಂಸ್ಥೆಯ ಗುರುಗಳಾಗಿ ತಾವು ಕಲಾವಿದರಾಗಿ ಇರುವುದು ಒಂದು ಬೇರೆ ರೀತಿಯ ಒಂದು ಅನುಭವ, ಗುರುಗಳಾಗಿರುವಂಥದ್ದು ಇನ್ನು ಬೇರೆ ಒಂದು ರೀತಿಯ ಅನುಭವ ಅಲ್ಲ ಸರ್? ನಿಜವಾಗಿ ಗುರುಗಳಂದರೆ ಅದು ನಾವು ಕಲಿಬೇಕು, ಅವ್ರಿಗೆ ಕಲಿಸ್ಬೇಕು, ಅಥವಾ ಕಲಿತದನ್ನು ಅವರಿಗೆ ತಿಳಿಸ್ಬೇಕು. ಇದು ಬಹಳ ಜವಾಬ್ದಾರಿಯುತ ಕೆಲಸ. ಅದು ಮಕ್ಕಳ ಭವಿಷ್ಯ ಕೂಡ ಒಂದು ಉತ್ತಮ ಮಾರ್ಗ ನೀಡುವಂಥ ಒಂದು ಕೆಲಸ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ನೀವು ಗುರುಗಳಾಗಿ ನಿಮಗೆ ಹೇಗೆ ಅನಿಸ್ತದೆ ಸರ್? ಬಹಳ ಖುಷಿ ಆಗ್ತದೆ. ತುಂಬಾ ಖುಷಿ ಇದೆ. ಆ ಖುಷಿನೇ ನಾನು ನಿಜವಾಗ್ಲೂ ಯಾವತ್ತೂ ಅದನ್ನ ಎಂಜಾಯ್ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಆ ಮಕ್ಕಳು ಸಣ್ಣಲ್ಲಿಂದ ನಾವು ನೋಡಿರ್ತೀವಿ. ಸಣ್ಣಲ್ಲಿಂದ ಬಂದು ನಮ್ಮ ಶಿಷ್ಯರಾಗಿ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಶಿಷ್ಯರಿಗೆ ಏನು ಭರತನಾಟ್ಯಕ್ಕೆ ಬಂದಿರಲಿ, ಅವರು ತಬಲಕ್ಕೆ ಬಂದಿರಲಿ ಅಥವಾ ಸಂಗೀತಕ್ಕೆ ಬರಲಿ, ಎಲ್ಲ ನಮ್ಮ ವಿದ್ಯಾರ್ಥಿಗಳಂತಾನೆ ನಾವು ನೋಡೋದು. ಹೌದು, ನಮ್ಮ ಶಾಲೆ ವಿದ್ಯಾರ್ಥಿಗಳು, ನಮ್ಮದೇ ಸಂಸ್ಥೆ ಅಲ್ವಾ. ಇವತ್ತು ಆ ವಿದ್ಯಾರ್ಥಿಗಳು ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವರು ಬೆಳ್ಕೊಂಡು ಅಲ್ಲಿ ಪ್ರದರ್ಶನ ನೀಡ್ತಾ ಇದ್ದಾರೆ. ನಮ್ಮೊಂದು ಇಬ್ಬರು ಹುಡುಗರು ಹೊರಗಡೆ ಅಮೆರಿಕದಲ್ಲಿದ್ದಾರೆ. ಅವ್ರು ಇವತ್ತಿಗೂ ಪ್ರತಿ ವೀಕೆಂಡ್ ಅವ್ರಿಗೆ ಪುರ್ಸತ್ತಿರಲ್ಲ, ಅಷ್ಟು ಕಾರ್ಯಕ್ರಮಗಳು ಆಗತ್ತೆ. ಒಬ್ಬ ವೈಲಿನ್ ನುಡಿಸ್ತಾನೆ, ವೋಕಲ್ ಎರಡು ಮಾಡ್ತಾನೆ, ಮೃದಂಗ ನುಡಿಸ್ತಾನೆ, ನನ್ನ ಮೃದಂಗ ವಿದ್ಯಾರ್ಥಿನೂ ಹೋದವನು. ಇನ್ನೊಬ್ಬ ಕೀಬೋರ್ಡ್ ನುಡಿಸ್ತಾನೆ. ಇನ್ನೊಂದಷ್ಟು ಜನ ಹಾಡೋರು ತುಂಬಾ ಜನ ಇದ್ದಾರೆ. ಅವರು ಇವತ್ತಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಮತ್ತೆ ಆನ್ಲೈನ್ ಕ್ಲಾಸನ್ನು ಇವತ್ತಿಗೂ ಮಾಡಿಸ್ಕೊಳ್ತಾ ಇದ್ದಾರೆ ಕೆಲವರು. ಅಂದ್ರೆ ಅವಾಗ ಇಲ್ಲಿ ಇದ್ದಾಗ ಆಗಿರುತ್ತೆ, ಕ್ಲಾಸು ಬೇಸಿಕ್ ಆಗಿರುತ್ತೆ, ಬಿಟ್ಟು ಹೋಗಿರ್ತಾರೆ. ಮತ್ತೆ ಎಜುಕೇಶನ್ ಕೆಲಸ ಅಂತ ಅದರಲ್ಲಿ ಬಿಸಿ ಆಗಿರ್ತಾರೆ. ಹಾಗೆ ಆಮೇಲೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಪಾಠ ಮಾಡಿದ್ವಿ. ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಂಗೀತ ಪಾಠ ಮಾಡಿದ್ವಿ 6 ವರ್ಷ. ಕೆಲವು ವಿದ್ಯಾರ್ಥಿಗಳಿಗೆ 12-13 ವರ್ಷಗಳ ಕಾಲ ಏನೂ ಫೀಸ್ ತಗೊಳ್ಳದೆ ಬಡ ವಿದ್ಯಾರ್ಥಿಗಳು ಅಂತ ಹೇಳಿ ಅವರಿಗೆ ಪಾಠ ಮಾಡಿದ್ದಿದೆ. ಕೆಲವರು ನಮ್ಮನಲ್ಲೇ ನಮ್ಮನೇಲೆ ಊಟನೂ ಹಾಕಿ ಅವ್ರಿಗೆ ಇಲ್ಲೇ ಇಟ್ಕೊಂಡು ಹಳ್ಳಿಯಿಂದ ಬರ್ತಾರೆ. ಅವ್ರಿಗೆ ಮಧ್ಯಾಹ್ನ ಇದಾಗಲ್ಲ, ಹೋಗಕ್ಕಾಗಲ್ಲ, ಭಾನುವಾರ ದಿವಸ ಕ್ಲಾಸ್ ಇರುತ್ತೆ. ಏನೇ ಆಗಲಿ ಹಂಗಿದ್ದಾಗ ನಮ್ಮಲ್ಲೇ ಅವರು ಇದ್ದು ನಮ್ಮನೇಲೆ ಊಟನೂ ಅವ್ರಿಗೆ ಹಾಕಿ ಪಾಠ ಮಾಡಿರೋದು ಇದೆ. ಅದೆಲ್ಲ ನಮಗೊಂಥರ ಖುಷಿ, ನಮ್ಮ ಜೀವನದಲ್ಲಿ ಸಂದರ್ಭಗಳು. ಖಂಡಿತ ಅಂದರೆ ಒಂದು ತೃಪ್ತಿ ಅದೆಲ್ಲ ನಿಜವಾಗಿ. ಏನೋ ಒಂದು ನಮ್ಮಿಂದ ಆದಷ್ಟು ಕೈಲಾಗದವರಿಗೆ ನಾವು ಸಹಾಯ ಮಾಡಿದ್ದೇವೆ ಎನ್ನುವಂಥ ಒಂದು ನಮಗೊಂದು ಹೆಮ್ಮೆ ಅದು ನಿಜವಾಗಿ. ಖಂಡಿತ. ನಮ್ಗೆ ಇಲ್ಲಿ ಕಲ್ತವ್ರು ಬೇರೆ ಕಡೆ ಟೀಚರ್ ಆಗಿದ್ದಾರೆ. ಮ್ಯೂಸಿಕ್ ಟೀಚರ್ ಆಗಿ ಬೇರೆ ಸ್ಕೂಲ್ಗೆ ಅಥವಾ ಬೇರೆ ಇದರಲ್ಲಿ ಸಂಸ್ಥೆಗೆ ಹೋಗ್ತಾ ಇದ್ದಾರೆ. ಅದು ಒಂಥರ ಹೆಮ್ಮೆನೇ ಅಲ್ಲ. ಯಾಕೆ ನಮ್ಮ ಶಾಲೆಯಲ್ಲಿ ಕಲ್ತು ಬೆಳೆದವರು. ಹೌದು 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 ಹೌದು. ಅವ್ರ ಹೆಸರು ಮಾಡಿದ್ರೆ ನಿಮಗೆ ಭಾಳ ಖುಷಿ ಆಗ್ತದೆ. ನಮ್ಮ ವಿದ್ಯಾರ್ಥಿ ಹೆಸರು ಮಾಡ್ತಾರೆ, ಭಾಳ ಖುಷಿ ಆಗ್ತದೆ. ಹೀಗಾಗಿ ಕಲೆಯನ್ನು ಮುಂದುವರಿಸ್ತಾರೆ ಅಲ್ಲ ಸರ್? ಹಲವಾರು ಮಂದಿ ಅದನ್ನು ಬದಿಗಿಟ್ಟು ನಮ್ಮ ಕೆಲಸ ಮಾತ್ರ ನೋಡ್ತಾ ಇರ್ತಾರೆ, ಕಲಿತಾರೆ, ಅದನ್ನು ಮುಂದುವರಿಸೋದಿಲ್ಲ. ಹೌದು, ಅದೇ ಬೆಳವಣಿಗೆ ಅಷ್ಟು ಮುಂದುವರಿಸಿದ್ರು ಅದೇ. ಈಗ ಸಾಮಾನ್ಯ ಯಾವುದೇ ಕ್ಷೇತ್ರ ಆದ್ರೂ ಅಷ್ಟೇ 190 ಭಾಗ. ಈಗ ಈ ಕ್ಷೇತ್ರ ಇದೇನಂದ್ರೆ ಯಾವುದೇ ದುಡಿಮೆಯ ಕ್ಷೇತ್ರ ಅಲ್ಲ ಅಲ್ವಾ? ಹಾಗಾಗಿದ್ರಿಂದ ಇದನ್ನ ಎಲ್ಲರೂ ಆರಿಸ್ಕೊಂಡು ಹೋಗಲ್ಲ. ಬಟ್ ಕಲ್ತ್ಕೊಂಡು ಎಲ್ಲೋ ಒಂದು ವೇದಿಕೆಯಲ್ಲಿ ಹೋದ್ರೆ, ಅವರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಅವ್ನು ಕೆಲಸ ಮಾಡ್ತಾ ಇದ್ದಾನೆ ಅವನು ಇದರಲ್ಲಿ. ಅಲ್ಲಿ ಏನೋ ಒಂದು ಇದನ್ನ ಹೇಳಿದ, ಅವ್ರು ವರ್ಷಕ್ಕೊಂದ್ಸರಿ ಒಂದು ನಡೆಯುತ್ತೆ, ಫಂಕ್ಷನ್ ನಡೆಯುತ್ತೆ. ಅದ್ರಲ್ಲಿ ಒಂದು ಪ್ರೇಯರ್ ಮಾಡ್ತಾರೆ ಅಥವಾ ಇನ್ಯಾವುದೋ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಉಪಯೋಗ ಆಗ್ತದೆ. ಅವ್ರಿಗೆ ಉಪಯೋಗ ಆಗುತ್ತೆ. ಅವರು ಇಡೀ ಒಂದು 20-30 ಸಾವಿರ ಜನ ಇರ್ತಾರೆ ಕೆಲಸಕ್ಕೆ, ಒಂದು ಕಂಪನಿ ಕೆಲಸದಲ್ಲಿ ಅಲ್ವಾ, ಒಂದು ಕ್ಯಾಂಪಸ್ ಅಲ್ಲಿ. ಹೌದು, ಅದರಲ್ಲಿ ಇವರು ನೋಟೆಡ್ ಆಗ್ತಾರೆ ನಮ್ಮ ಸ್ಟೂಡೆಂಟ್. ಅದು ನಮ್ಗೆ ಖುಷಿನೇ ಅಲ್ವಾ? ಅವರಿಗೂ ಖುಷಿ, ನಮಗೂ ಖುಷಿನೇ. ಖಂಡಿತ. ಮತ್ತೆ ಅದರಲ್ಲಿ ಉತ್ತಮ ಪ್ರೇಕ್ಷಕರಂತೂ ಹಾಗೆ ಆಗ್ತಾರೆ. ಉತ್ತಮ ಪ್ರೇಕ್ಷಕರಾಗ್ತಾರೆ, ಅಭಿರುಚಿ ಇರುವಂತ ಪ್ರೇಕ್ಷಕರಾಗ್ತಾರೆ. ಗೊತ್ತಿದೆ ಅವರಿಗೆ ಯಾವ್ದು ಸರಿ ತಪ್ಪು, ಹಾಡುವವರು ಯಾರು ಹೇಗೆ ಹಾಡ್ತಾರೆ ಎಲ್ಲವನ್ನು ಅವರು ಇಲ್ಲಿ ಕೂತ್ಕೊಂಡಲ್ಲೇ ಆಲೋಚನೆ ಮಾಡ್ಲಿಕ್ಕಾಗ್ತದೆ, ತಿಳಿಲಿಕ್ಕಾಗ್ತದೆ. ಕಲಾವಿದರ ಒಂದು ಬೆಳವಣಿಗೆ ಅದು ಒಳ್ಳೇದಲ್ಲ ಸರ್ ನಿಜವಾಗಿ? ಕೆಲವರಿಗೆ ಇನ್ಸ್ಟ್ರೂಮೆಂಟ್ ತಂದು ಕೊಟ್ಟು ಪಾಠ ಮಾಡಿದ್ದೆ. ಅಂದ್ರೆ ನೀವು ಕೆಲವರಿಗೆ ಒಂದೇ ಸರಿ ಬಂಡವಾಳ ಹಾಕೋಕಿರಲ್ಲ, ಹಳ್ಳಿ ಅಲ್ವಾ ಇಲ್ಲಿ. ಹಾಗಾಗಿ ಅವರಿಗೆ ಒಂದು ಇನ್ಸ್ಟ್ರೂಮೆಂಟ್ ಹೋಗಿ ಕೀಬೋರ್ಡನೋ ಮೃದಂಗನೋ ಏನೋ ಒಂದು ತಂದು ಕೊಟ್ಟು, ನೀವು ಆಗ್ಲೇ ಕೊಡು ಅಂತ ಹೇಳಿ ಹಂಗೆ ಕೊಟ್ಟು ಆ ಥರ ಮಾಡಿದ್ದಿದೆ. ಚೆನ್ನಾಗಿ ಕಲಿತಾರೆ ಅಂತ ಹೇಳಿ ಭರವಸೆ ಬಂದಾಗ ನಮ್ಗೆ ಅವ್ರಿಗೆ ಫೀಸ್ ಕೊಡೋಕೆ ಕಷ್ಟ ಇರುತ್ತೆ, ಅಥವಾ ಇನ್ನೊಂದು ಇನ್ಸ್ಟ್ರೂಮೆಂಟ್ ತಗೊಳಕ್ ಕಷ್ಟ ಇರುತ್ತೆ. ಅದಕ್ಕೆ ನಾವು ಸಂಸ್ಥೆಯಿಂದ ಅದನ್ನ ತಂದು ಕೊಟ್ಟು ಅವರಿಗೆ ಆದ್ರೆ ಕೊಡ್ಲಿ, ಅಡ್ಡಿ ಇಲ್ಲ ಅಂತ ಹೇಳ್ಕೊಂಡು ಆ ಥರ ಇದೆ. ನಿಧಾನ ಕೊಡ್ಲಿ, ಅವರು ಒಂದೇ ಸರ್ತಿ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. ಕಲಿಬೇಕನ್ನೋ ತುಡಿತಾ ಇರ್ತದೆ ಅವ್ರ ಹತ್ರ, ದುಡ್ಡು ಇರುದಿಲ್ಲ, ಏನು ಮಾಡೋದಲ್ಲ ಸರ್. ಆಗ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೆ ಇನ್ನೂ ಖುಷಿ ಆಗ್ತದೆ, ಮತ್ತೆ ಇನ್ನೂ ಉತ್ತಮ ರೀತಿಯಲ್ಲಿ ಕಲಿತಾರೆ, ಅವರು ಹುಷಾರಾಗ್ತಾರೆ. ಆಗ್ಲಿ ಸರ್, ನಮ್ಮ ಸಂಸ್ಥೆ ಬಹಳಷ್ಟು ಉತ್ತಮ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಸಾಧ್ವಿನಿ ಪ್ರೋಗ್ರಾಮ್ಗೆ ನಾವು ಫಾರಿನ್ಗೆ ಹೋದಾಗ ಅಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಸ್ ಬಂದರು, ನಿಮ್ಮ ಸಂಸ್ಥೆಯಲ್ಲೇ ಕಲ್ತವ್ರು ಅಂತ ಹೇಳಿ.
ಹೋ ಹೋ ಒಂದು 2-3 ಜನ ಸ್ಟೂಡೆಂಟ್. ಆಗ ತುಂಬ ಖುಷಿ ಆಯ್ತು, ಅವಾಗ ಭಾಳ ಭಾಳ ಖುಷಿ ಆಯ್ತು ನಮಗೆ. ಹ್ಞೂ ಸಿಕ್ಕಿ ಅವರು ಅಷ್ಟು ಖುಷಿಯಿಂದ ಮಾತಾಡಿ ಹ್ಞೂ ನಮ್ಗೆ ಭಾರಿ ಖುಷಿ ಆಯಿತು, ನೀವು ಬರ್ತೀರಿ ಅಂತ ಅದಕ್ಕೋಸ್ಕರ ಬಂದಿದ್ದೆ. ಎಲ್ಲ ದೂರದಲ್ಲಿ ಇದ್ದವರು ಹ್ಞೂ ನಾವು ಬರ್ತೀವಿ ಅಂತ ಅಲ್ಲಿಗೆ ಬಂದರು, ಅದು ಒಂದು ಖುಷಿ ಅಲ್ಲ. ಹೌದು, ಖಂಡಿತ ಖಂಡಿತ. ಅದೇ ಸರ್, ತಾವು ರಾಜ್ಯದೊಳಗೆ ನೀಡಿದಂಥ ಕಾರ್ಯಕ್ರಮಗಳು ಹೇಳುವುದಾರೆ ಯಾವುದೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತಾರೆ ರಾಜ್ಯದ ಒಳಗಡೆ? ಹಾಂ ಹಾಂ ಹಾಗೆ ಎಲ್ಲ ಪ್ರತಿಷ್ಠಿತವಾದಂತಹ ಒಂದು ವೇದಿಕೆ, ಸಾಹಿತ್ಯ ಪರಿಷತ್ ಸಮ್ಮೇಳನ ಇರ್ಬೋದು, ಅಥವಾ ಜಾನಪದ ಸಮ್ಮೇಳನ ಇರ್ಬೋದು, ಈ ದೇವಸ್ಥಾನಗಳಲ್ಲಿ ಹೌದು ನವರಾತ್ರಿ ಸಂದರ್ಭ, ರಾಮೋತ್ಸವ ಸಂದರ್ಭ, ಆತ ಸಂದರ್ಭಗಳಲ್ಲಿ ಹೌದು ಬೇರೆ ಬೇರೆ ಸಂಘ ಸಂಸ್ಥೆಗಳ ವಾರ್ಷಿಕೋತ್ಸವ ಇರ್ಬೋದು, ಹೌದು ಅಂಥದ್ರಲ್ಲೆಲ್ಲ ನಮಗೆ ತುಂಬ ಒಂದು ಇಲ್ಲಿಂದ ಹಿಡಿದು ಬೆಂಗಳೂರವರೆಗೂ ಹೌದು ಸರ್ ಹಲವಾರು ಸಂಘ ಸಂಸ್ಥೆಯ ಬೆಂಗಳೂರು ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ನಾವು ರಾಜ್ಯಮಟ್ಟ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡುವಂಥ ಅವಕಾಶ ಸಿಕ್ತು. ಜೊತೆಗೆ ಹೈದರಾಬಾದ್, ತಮಿಳುನಾಡು, ಹಲವಾರು ಕಾರ್ಯಕ್ರಮಗಳ ಹೊರ ರಾಜ್ಯದಲ್ಲೂ ಮಾಡಿದ್ವಿ. ಹೊರ ರಾಜ್ಯದಲ್ಲಿದೆ ಅದು. ಅದೇ ಸರ್, ನೀವು ವಿದೇಶಗಳಿಗೆ ಕೂಡ ಹೋಗಿದ್ದೀರಿ, ವಿದೇಶ ಕಾರ್ಯಕ್ರಮಗಳ ಬಗ್ಗೆ ಹೇಳಿದರೆ ಒಂದೆರಡು ಮಾತು. ವಿದೇಶಕ್ಕೆ ಆ್ಯಕ್ಚುಲಿ ನಾನು ಸಾಧ್ವಿನಿ ಕಾರ್ಯಕ್ರಮಕ್ಕೋಸ್ಕರ ನಾನು ಹೋಗಿರೋದು. ಸಾಧ್ವಿನಿಗೆ ಒಂದು ಕಾರ್ಯಕ್ರಮ ಅದು. ಹಾಗಾಗಿ ಅದರಲ್ಲಿ ಅವಳ ಜೊತೆಗೆ ನಾನು ಅದೇ ವಿತ್ ಇನ್ಸ್ಟ್ರೂಮೆಂಟಿಗೂ ಸಂಗೆ ಹೋಗಿದ್ದೆ. ಅದೊಂದು ಹೊಸ ಅನುಭವ ನನಗೆ. ಅದೇ ನಾನು ಅಲ್ಲಿ ಹೋದ ಆ ಸಂದರ್ಭದಲ್ಲೇ ನಮ್ಮ ಶಿಷ್ಯರು ಸಿಕ್ಕಿದ್ರು ಅಂತ ಹೇಳಿದ್ದೇನೆ. ಹೌದು ಹೇಳಿದ್ರಿ. ಹೌದು ಹೊಸ ಅನುಭವ. ಅಲ್ಲಿ ಹೇಗೆ ಸರ್ ಅದು ಭಕ್ತಿಗೀತೆ, ಭಾವಗೀತೆಗಳು, ಯಾವ ರೀತಿಯ ಹಾಡುಗಳು ಅಲ್ಲಿ ಪ್ರಸ್ತುತಪಡಿಸಿದೆ ಸರ್? ಅಲ್ಲಿ ಆ್ಯಕ್ಚುಲಿ ಶಾಸ್ತ್ರೀಯ ಸಂಗೀತ, ಭಕ್ತಿಗೀತೆ, ಭಾವಗೀತೆ ಇಷ್ಟನ್ನು ಪ್ರಸ್ತುತ ಮಾಡುವಂಥ ಒಂದು ವೇದಿಕೆ ಅದು. ಹಾಗೆ ಅದೇ ಅಲ್ಲಿ ಕೇವಲ ಅಮೆರಿಕಕ್ಕೂ ಹೋಗೋದು, ಅಮೆರಿಕದಲ್ಲಿ ಒಂದು ತಿಂಗಳು ಕಾರ್ಯಕ್ರಮ ಬೇರೆ ಬೇರೆ ವೇದಿಕೆಯಲ್ಲಿ ಮಾಡಿದ್ದು. ಅಲ್ಲಿ ನಾನು ಹೋಗಿಲ್ಲ, ಬಟ್ ಅದು ತುಂಬ ಅಲ್ಲಿದೆ ಟೀಮ್ ಎಲ್ಲ ಮಾಡಿಕೊಂಡು ಅಲ್ಲಿ ಎಲ್ಲ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭಕ್ತಿ ಸಂಗೀತ ಎಲ್ಲ ಥರದ ಕಾರ್ಯಕ್ರಮ. ಖಂಡಿತ ಸರ್. ಅದರ ಸರ್, ತಾವು ತಮ್ಮ ಸ್ಟುಡಿಯೋ ಬಗ್ಗೆ ಆಗ ತಿಳಿಸಿದಿರಿ. ನಿಮ್ಮ ಸ್ಟುಡಿಯೋ ಅಲ್ಲಿ ನಿಮ್ಮ ಮನೆ ಹತ್ತಿರ ಅಲ್ಲ ಸರ್, ನಿಮ್ಮ ಊರಲ್ಲೇ ಒಂದು ಸ್ಟುಡಿಯೋ ನೀವು ಮಾಡ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಒಂದೆರಡು ಮಾತಾಡಿದ್ರೆ, ಆ ಸ್ಟುಡಿಯೋ ಹೆಸರೇನು ಸರ್? ಅದೇ ನೀವು ನೋಡಿದ ಸ್ಟುಡಿಯೋ ಅಂತ ಏನೂ ಇಲ್ಲ ನನಗೆ. ಒಂದು ರೂಮಲ್ಲಿ ಕಂಪ್ಯೂಟ್ರು, ಮೈಕ್ರೋಫೋನು ಅಷ್ಟೇ ಕಾಣಿಸುತ್ತೆ. ಅಂದರೆ ನಾ ಹೆಚ್ಚು ಫೀಡಿಂಗು, ಇನ್ಸ್ಟ್ರೂಮೆಂಟು ಫೀಡಿಂಗು, ಆಮೇಲೆ ವೋಕಲ್ ಇಲ್ಲಿ ಟ್ರ್ಯಾಕ್ ಇಲ್ಲಿ ಹಾಕ್ತೀನಿ, ಟ್ರ್ಯಾಕ್ ರೆಡಿ ಮಾಡಕ್ಕೆ ವೋಕಲ್ ಎಷ್ಟು ಫಸ್ಟ್ ವೋಕಲ್ ಮಾಡ್ತೀನಿ. ಆಮೇಲೆ ಮಾಸ್ಟರಿಂಗಿಗೆ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಕಳಿಸ್ತೀನಿ. ಇಲ್ಲಿ ಮಾಸ್ಟರಿಂಗ್ ಮಾಡೋಕ್ಕೆ ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ರೆಕಾರ್ಡಿಂಗ್ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಾಸ್ಟರಿಂಗ್ ಬಗ್ಗೆ ಒಂದಷ್ಟು ಮಾಹಿತಿ ನನ್ನ ರೂಪಗಳಿರ್ಬೋದು ಅಥವಾ CD ಧ್ವನಿಗಳು ಎಲ್ಲದನ್ನು ನಾನು ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನ ಮಾಸ್ಟರಿಂಗ್ ಬೇರೆ ಸ್ಟುಡಿಯೋದಲ್ಲಿ ಒಳ್ಳೆ ಪ್ರೊಫೆಷನ್ ಸ್ಟುಡಿಯೋದಲ್ಲಿ ಮಾಡಿಸ್ಕೊಂಡು ಅದನ್ನೆಲ್ಲ ಮಾಡಿ. ಯಾಕಂದರೆ ನಮ್ಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ತುಂಬ ತಾಳ್ಮೆ ಬೇಕು, ತುಂಬ ಸಮಯ ಬೇಕು. ಹೌದು. ಹಾಗಾಗಿ ನಾವು ಮನೇಲೇ ಅದನ್ನು ಇಟ್ಕೊಂಡು ಮಾಡ್ತಾ ಇದ್ವಿ ಮ್ಯೂಸಿಕ್. ಎಲ್ಲ ರೀತಿಯ ಸಾಂಗ್ ಇರ್ಬೋದು, ಫಿಲ್ಮ್ ಸಾಂಗ್ ಎಲ್ಲದಕ್ಕೂ ಮನೇಲೆ ರೆಕಾರ್ಡಿಂಗ್, ಇನ್ಸ್ಟ್ರೂಮೆಂಟ್ ರೆಕಾರ್ಡಿಂಗ್ ಫುಲ್ಲು ಮನೇಲೆ. ವಾಯ್ಸನ್ನು ನಾನು ಅಂದರೆ ಟ್ರ್ಯಾಕಿಗೆ ರೆಡಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು. ಕೆಲವು ವಾಯ್ಸನ್ನ ಇಲ್ಲಿದೆ ಟ್ರ್ಯಾಕನ್ನೇ ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಬೆಂಗಳೂರಿಗೆ ಕಳಿಸಿ ಮಾಸ್ಟರಿಂಗ್ ಮಾಡಿ ಅದು ಫೈನಲ್ ಆಗಿದೆ. ಅಂದರೆ ಎಲ್ಲ ಕೆಲವು ಕೆಲಸಗಳು ಮಾಡಿ ಅನಂತರ ಬಹಳಷ್ಟು ಕೆಲಸಗಳು ನೀವು ಮಾಡ್ತೀರಿ, ತದನಂತರ ಅದರ ಮಾಸ್ಟರಿಂಗಿಗೆ ಮಾತ್ರ ಬೇರೆ ಕಡೆ ಕಳಿಸಿಕೊಡ್ತೀರಿ. ಮತ್ತು ಲೈವ್ ಇನ್ಸ್ಟ್ರೂಮೆಂಟ್ ಬೇಕಾದರೂ ಬೆಂಗಳೂರಲ್ಲಿ ಮಾಡಿದ್ವಿ. ಯಾಕೆ ಲೈವ್ ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ. ಕೆಲವು ಲೈವ್ ಇನ್ಸ್ಟ್ರೂಮೆಂಟ್, ಹೌದು, ಕೆಲವು ತಬಲ ಎಲ್ಲ ಬೇಕು, ಫ್ಲೂಟು, ತಬಲ ಹಂಗಿದ್ದು ಬೇಕಲ್ಲ. ಹೌದು ಬೆಂಗಳೂರಲ್ಲೇ ಸ್ಟುಡಿಯೋಕ್ಕೆ ಹೋಗಿ ಅಲ್ಲಿ ಸ್ಟುಡಿಯೋಲ್ಲಿ ಅವ್ರ ಹತ್ರ ಕೊಟ್ಟು ಅಲ್ಲಿ ಮಾಡಿಸ್ಬೋದು. ನಿಮ್ಮ ಕೀಬೋರ್ಡ್ ಟ್ಯೂನಿಂಗ್ ಫೀಡ್ ಎಲ್ಲ ಅದಕ್ಕೆ ನೀವು ಮಾಡಿಬಿಡ್ತೀರಿ? ಹೌದು, ಫೀಡಿಂಗ್ ಎಲ್ಲ ಮಾಡಿಕೊಂಡು ಅದೇ ಅಲ್ಲಿ ಮಾಡಿಕೊಂಡು. ಅದೇ ಸರ್, ಅಂದರೆ ನೀವು ಸಂಪೂರ್ಣ ಬ್ಯುಸಿಯಾಗಿರ್ತೀರಿ ನಿಜವಾಗಿ, ಅಲ್ಲ ಸರ್? ಫುಲ್ ಬ್ಯುಸಿ ಕಾರ್ಯಕ್ರಮಗಳು. ಖುಷಿ ಇದೆ ನಿಜವಾಗಿ, ಬೇಕು ಸರ್, ಆ ಥರನೇ ಇರಬೇಕು. ಯಾಕಂದರೆ ಕಾರ್ಯಕ್ರಮಗಳು ಕೂಡ ಬರ್ತಾ ಇರ್ತದೆ, ಅದರೊಟ್ಟಿಗೆ ನಿಮ್ಮ ಸ್ಟುಡಿಯೋ ಕೆಲಸಗಳು, ಅದೇ ನಿಮ್ಮ ಕ್ಲಾಸ್ಗಳಿದೆ, ಕ್ಲಾಸ್ಗಳಲ್ಲೇ ಭಾಳಷ್ಟು ಬ್ಯುಸಿ ಆಗಿಬಿಡ್ತೀರಿ ವಿದ್ಯಾರ್ಥಿಗಳಿರುವಾಗ. ಅದೇ ನೀವು ಕೇಳಿದಾಗೆಲ್ಲ ಹಂಗೆ ಆಯ್ತಲ್ಲ ನೀವು? ಹೌದೌದು, ನಾನು ಕೇಳ್ತಿರೋವಾಗಲೆಲ್ಲ ಇವತ್ತೇನೋ ಸಿಕ್ಬಿಟ್ರಿ ನೀವು. ಅದು ನಮ್ಮ ಸೌಭಾಗ್ಯ ಅಷ್ಟೇ. ಹಾಗೆ ಸರ್, ಭಾಳಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ, ಇನ್ನೂ ಕೂಡ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಶುಭಾಶಯವನ್ನು ತಿಳಿಸ್ತೇವೆ, ಅಭಿನಂದನೆಗಳನ್ನು ಕೂಡ ತಿಳಿಸ್ತೇವೆ. ಭಾಳಷ್ಟು ಸೇವಾ ರೂಪವಾಗಿ ಕೂಡ ಮಾಡ್ತಿದ್ದೀರಿ ಭಾಳಷ್ಟು ಕೆಲಸ ಕಾರ್ಯಗಳು. ವಿದ್ಯಾದಾನವನ್ನು ಇಡ್ತೀರಿ, ಸಂಗೀತ ಜ್ಞಾನವನ್ನು ಇಡ್ತಿದ್ದೀರಿ, ಹಲವಾರು ವಿಭಾಗಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವಂತೆ ನೀವು ಮಾಡ್ತಾ ಇದ್ದೀರಿ, ಅವ್ರನ್ನ ಎಂಗೇಜ್ ಮಾಡ್ತಿದ್ದೀರಿ. ಹಳ್ಳಿ ಊರಾದರೂ ಕೂಡ ಸ್ವಲ್ಪ ಗ್ರಾಮೀಣ ಪ್ರದೇಶ ಅಲ್ಲ ಸರ್ ನಿಜವಾಗಿ, ಅಲ್ಲಿ
ಅಲ್ಲಿ ಅಂತ ಒಂದು ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಸಂಗೀತ ಶಾಲೆಯನ್ನು ಅದೇ ರೀತಿ ಭರತನಾಟ್ಯ ಶಿಕ್ಷಣವನ್ನು ನೀಡ್ತಾ ಇದ್ದೀರಿ. ಬಹಳ ಖುಷಿ ಆಗ್ತದೆ ಸರ್. ಏನಾಗಿದೆ ನಮ್ಗೆ ಅದೊಂದು ತುಂಬಾ ಖುಷಿ ಹೆಮ್ಮೆ ಇದೆ. ಬೆಂಗಳೂರಲ್ಲೂ ಯಾವುದೇ ಕಲಾವಿದರು ಇರ್ಬೋದು ಅಥವಾ ಕಲಾ ಪ್ರಪಂಚ ಇರ್ಬೋದು, ಎಲ್ಲರಿಗೂ ಈ ಕೊಪ್ಪ ನಾದಬ್ರಹ್ಮ ಸಂಗೀತ ಶಾಲೆ ಅಂದ್ರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಅದೊಂದು ನಮ್ಗೆ ಖುಷಿ. ಮತ್ತೆ ನಮ್ಗೆ ಇದಕ್ಕೊಂದು ಪ್ರೋತ್ಸಾಹ ಸಿಕ್ತು, ಅದನ್ನ ನಾನು ಮರ್ತ್ಬಿಟ್ಟೆ. ಯಾಕೆ ಹೇಳ್ಬೇಕಲ್ಲ, ನಾವು ಇಲ್ಲಿ ಬಂದು ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಕೊಪ್ಪದಲ್ಲಿ ಬಂದು ನಾನು ಹೇಳಿ ಬಸರಿಕಟ್ಟೆಯಿಂದ ಕೊಪ್ಪ ಬಂದು ಮಾಡ್ತಿರ್ಬೇಕಾದ್ರೆ ಅದನ್ನ ಇನ್ನು ಅವಾಗ ನಾವೇನಿದ್ರು ಸಂಗೀತ, ಆಮೇಲೆ ಮೃದಂಗ, ಹಾರ್ಮೋನಿಯಂ ಅಷ್ಟು ಕ್ಲಾಸ್ ಡ್ಯಾನ್ಸ್ ಅಷ್ಟೇ ಮಾಡ್ತಾ ಇದ್ವಿ. ಆಮೇಲೆ ನಮ್ಗೊಬ್ರು ಶೃಂಗೇರಿಲಿ ವಾಸ ಇದ್ವಿ, ಬಂದು ಸೆಟ್ಲ್ ಆಗಕ್ಕೆ ಅಂತ ಬಂದ್ರು ಒಬ್ರು ಫಾರಿನರು, ಮೈಕಲ್ ಕೇರ್ಡ್ ಅಂತ. ಅವರ ಮನೆಯವರು ವತ್ಸಲಾ ಕೇರ್ಡ್ ಅಂತ ಹೇಳಿ, ಅವರು ದಂಪತಿಗಳು ನಮ್ಮಲ್ಲಿಗೆ ಬಂದು ನೀವು ಮಾಡ್ತಿರೋ ಶಾಲೆಗೆ ನಾವು ಸಹಕಾರ ಕೊಡ್ತೀವಿ, ಇನ್ನು ದೊಡ್ಡಕ್ಕೆ ಮಾಡೋಣ, ಅದಕ್ಕೊಂದು ಬಿಲ್ಡಿಂಗ್ ಎಲ್ಲ ತಗೊಂಡು ದೊಡ್ಡಕ್ಕೆ ಮಾಡೋಣ ಅಂತ ಹೇಳ್ಕೊಂಡು ಹೇಳಿದ್ರು. ನಾವು ಆಕ್ಚುಲಿ ಬೇರೆ ಪ್ರೈವೇಟ್ ಬಿಲ್ಡಿಂಗ್ ಮಾಡ್ತಿದ್ವಿ, ಒಂದು ಸ್ವಂತ ಒಂದು ಬಿಲ್ಡಿಂಗ್ ತಗೊಂಡು ಆಮೇಲೆ ಒಂದು ಅವಾಗ ಆವಾಗಲೇ ನಮ್ದು ಹೆಸರು ರಾಮಕೃಷ್ಣ ಸಂಗೀತ ಶಾಲೆ ಅಂತ ಇದ್ದಿದ್ದು, ನಾದಬ್ರಹ್ಮ ಅಂತ ಹೇಳ್ಕೊಂಡು ಹೆಸರು ಚೇಂಜ್ ಮಾಡಿದ್ವಿ. ಅದು ಸುಮಾರು ಈಗ ಒಂದು 25-26 ವರ್ಷ ಆಯ್ತು. ರಾಮಕೃಷ್ಣ 35 ವರ್ಷದ ಮೇಲೆ ಆಯ್ತಲ್ಲ ಸರ್? 40 ವರ್ಷ ಹತ್ರ ಆಯ್ತು ರಾಮಕೃಷ್ಣ. ಹೌದು, ಅದು 40 ವರ್ಷ ಆಯ್ತು. ಅವರು ಒಂದು 7-8 ವರ್ಷ ನಮ್ಗೆ ತುಂಬಾ ಸಹಕಾರ ಕೊಟ್ಟರು. ಆಮೇಲೆ ಅವರು ಹೋಗ್ಬಿಟ್ರು. ಅವರು ಮೈಕಲ್ ಸುಮಾರು 2012-13 ಅವ್ರು ಹೋಗ್ಬಿಟ್ರು. ಆಮೇಲೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಅವರು ಮಗ ಎಲ್ಲ ಫಾರಿನಿಗೆ ಹೋಗ್ಬಿಟ್ರು. ಆಮೇಲೆ ಅವ್ರ ಮನೆಯವರು ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿ ಅವ್ರು ಚೆನ್ನಾಗಿ ಹೋದ್ರು. ಆಮೇಲೆ ಒಂದು ಮಧ್ಯದಲ್ಲಿ ಒಂದು 7-8 ವರ್ಷ ಅವ್ರದ್ದು ಸಹಕಾರ ನಾವು ನೆನ್ಪಿಟ್ಕೊಳ್ಳೇಬೇಕು ಯಾವತ್ತು ಅಂದ್ರೆ. ಮಧ್ಯದಲ್ಲಿ 8-9 ವರ್ಷ ಅವ್ರದ್ದು ಉತ್ತಮವಾದಂತಹ ಒಂದು ಪ್ರೋತ್ಸಾಹ ಸಿಕ್ಕಿದೆ. ಅದೇ ಸರ್, ಇದುವರೆಗೆ ತಮ್ಮನ್ನು ಅರಸಿ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿಸಿದ್ದಾರೆ. ಒಂದೆರಡು ಮಾತಲ್ಲಿ ತಿಳಿಸಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಪ್ರಶಸ್ತಿಗಳು ನಾದೋಪಾಸನ ಪ್ರಶಸ್ತಿ ಇರ್ಬೋದು, ಅತ್ರಿ ಪ್ರಶಸ್ತಿ, ಆಮೇಲೆ ಪ್ರಶಸ್ತಿಗಳನ್ನೆಲ್ಲ ಸಾಮಾನ್ಯ ನಾನು ನೆನ್ಪಿಟ್ಕೊಂಡಿಲ್ಲ. ಇದು ಉಪಾಸನ ಟ್ರಸ್ಟಿಂದ ಕೊಟ್ಟಿರೋದೆ ನಾದೋಪಾಸನ ಪ್ರಶಸ್ತಿ. ಮತ್ತೆ ಧಾರವಾಡ ವಿದ್ಯಾವರ್ಧಕ ಸಂಘದ ವತಿಯಿಂದ ಅವರು ಪ್ರಶಸ್ತಿ ಇತ್ತು. ಹಾಗೆ ಹೊರನಾಡು ಕ್ಷೇತ್ರದಿಂದ ಲಯಶ್ರೀ ಅಂತ ಹೇಳಿ ಪ್ರಶಸ್ತಿ, ಸನ್ಮಾನ. ಹಲವಾರು ಸಂಘ ಸಂಸ್ಥೆಗಳು, ಶೃಂಗೇರಿ ಮಠದಿಂದ ಇರ್ಬೋದು ಅಥವಾ ದೇವಸ್ಥಾನದ ಒಂದು ವಿರೋಧದಿಂದ, ಹರಿಹರಪುರ ಸಂಸ್ಥೆ ವತಿಯಿಂದ, ಶ್ರೀ ಕ್ಷೇತ್ರದ ವತಿಯಿಂದ, ಹಂಗೆ ಹಲವಾರು ಸಂಘ ಸಂಸ್ಥೆಗಳ ವತಿಯಿಂದ ನಮಗೆ ಪ್ರಶಸ್ತಿ ನೀಡಿದ್ದಾರೆ, ಅಭಿನಂದನೆ ಸಲ್ಲಿಸಿದ್ದಾರೆ ಬಹಳಷ್ಟು. ಅದು ಇನ್ನೂ ಕೂಡ ನಿಮಗೆ ಹಲವಾರು ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬರಲಿ ಎನ್ನುವಂಥ ಶುಭ ಹಾರೈಕೆಗಳು ಸರ್ ನಮ್ಮ ಚಾನಲ್ ಪರವಾಗಿ. ಜಾಸ್ತಿ ಆಯ್ತು, ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಕು. ಹೌದು, ಜವಾಬ್ದಾರಿ ಜಾಸ್ತಿ ಆಗ್ತದೆ ಸರ್. ಜಾಸ್ತಿ ಆಗುತ್ತೆ. ಸನ್ಮಾನ ಅಂದ್ರೆ ಭಯ ಅಂತಾರೆ. ಹೌದು, ಇನ್ನು ಕ್ಷೇತ್ರದಲ್ಲಿ ಅಂತ ಅಲ್ವಾ? ಹೌದು, ಇನ್ನು ಸಾಧನೆ ಇನ್ನು ಮಾಡಬೇಕು. ಜವಾಬ್ದಾರಿ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಎಚ್ಚರಿಕೆ ಗಂಟೆ ಇದ್ದಂಗೆ. ಜೊತೆಗೆ ನಮ್ಗೊಂದು ಖುಷಿನೂ ಹೌದು, ಏನೋ ನನ್ನ ಗುರುತಿಸಿದ್ದಾರೆ ಅನ್ನೋ ಖುಷಿನೂ ಇರುತ್ತೆ. ಜೊತೆಗೆ ಎಚ್ಚರಿಕೆ ಮುಂದುವರಿಸುವುದನ್ನ ಆ ಥರದೊಂದು ಅಷ್ಟೇ ಸರ್. ಆಗಲಿ ಸರ್. ಅದೇ ರೀತಿ ನೀವು ಕಲಾಂತರಂಗ ವೀಕ್ಷಕರಿಗೆ ಕೊನೆಯದಾಗಿ 2 ಮಾತು ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಒಂದು, ಎಲ್ಲರೂ ಈ ಸಾಮಾನ್ಯ ಸಂಗೀತ ಕ್ಷೇತ್ರದಲ್ಲಿ ಒಂದು ಸಂಗೀತ ಮಕ್ಕಳಿಗೆ ಸಂಗೀತ ಕಲಿಸ್ತೀವಿ. ಅದನ್ನ ಒಂದು ಸೈಡ್ ಆಗಿ ನೋಡೋದು, ಪೇರೆಂಟ್ಸ್ ನೋಡುವಂತ ಕೆಲವರು, ಎಲ್ಲರೂ ಅವ್ರಲ್ಲ, ಕೆಲವರು ಮಾತ್ರ ಸಂಗೀತ ಅದನ್ನೆಲ್ಲ ಏನೋ ಒಂದು ಸೈಡಲ್ಲಿ ಇಲ್ಲದ್ರೆ ಬೇಡ ಅಂತ. ಅದಕ್ಕಿಂತನೂ ಅವ್ರು ಸ್ಕೂಲಲ್ಲಿ 6-7 ಸಬ್ಜೆಕ್ಟ್ ಇರುತ್ತೆ. ಅದ್ರ ಜೊತೆ ಸಂಗೀತನ ಒಂದು ಸಬ್ಜೆಕ್ಟ್ ಇವತ್ತಿಂದ ಕಲಿಯಕ್ಕೆ ಶುರು ಮಾಡ್ತೀನಿ. ಅದ್ರದ್ದಕ್ಕೂ ಹೋಮ್ವರ್ಕ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮಕ್ಕಳಿಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಉತ್ತಮವಾದ ಬೇಕಾದಂಥ ವ್ಯವಸ್ಥೆ ಮಾಡಿ, ಅವರಿಗೆ ಎಲ್ಲ ಸಬ್ಜೆಕ್ಟ್ ಜೊತೆಗೆ ನೀವು ಸಂಗೀತನೂ ಅಥವಾ ಯಾವುದೋ ಇನ್ಸ್ಟ್ರೂಮೆಂಟೇ ಇರ್ಬೋದು ಅದನ್ನು ಪ್ರಾಕ್ಟೀಸ್ ಮಾಡುವಂತಹ ಒಂದು ಮಾಡ್ತಾರೆ ಸಾಮಾನ್ಯ ಶಿಕ್ಷಕರು. ಕೆಲವರು ಮಾತ್ರ ಮಾಡಲ್ಲ, ಬಿಟ್ಟರೆ ಕೆಲವರು ಮಾಡಿ. ನೀವು ಓದಿ ಇಂಪಾರ್ಟೆಂಟ್, ಓದಿ ಕೆಲಸಕ್ಕೆ ಸೇರಬೇಕು, ವೃತ್ತಿ ಅದ. ಓದಿ ಕೆಲಸಕ್ಕೆ ಸೇರಕ್ಕೆ ಜೊತೆಗೆ ಮನಸ್ಸಿಗೊಂದು ತೃಪ್ತಿಯಿಂದ ಓದಕ್ಕೆ ಅದಕ್ಕೆ ಸಂಗೀತ ಸಹಕಾರ ಅನ್ನೋದು ವೈಜ್ಞಾನಿಕವಾಗಿ ಪ್ರೂವಾದಂಥ ವಿಷಯ ಅಲ್ವಾ? ಜ್ಞಾಪಕ ಶಕ್ತಿಯ ಒಂದು ವೃದ್ಧಿ ಆಗುತ್ತೆ ಅಲ್ವಾ ಸಂಗೀತ ಕಲಿಯೋದ್ರಿಂದ. ಖಂಡಿತ ಓದೋದ್ರಲ್ಲಿ ಕೂಡ ಮುಂದೆ ಹೋಗ್ತಾರೆ ಮಕ್ಕಳು, ಕಲಿಯೋದ್ರಲ್ಲಿ ಕೂಡ ಮುಂದೆ ಇರ್ತಾರೆ ಈ ಸಂಗೀತದ ಅಭ್ಯಾಸ.
ಪರೀಕ್ಷೆ ನಮ್ಗೆ ಇಲ್ಲೇ ಪರೀಕ್ಷೆ ಮಾಡಿ ನೋಡಿದ್ದೀನಿ ನಾನು. ಹಾಂ ನಮ್ಮ ಶಾಲೆಗೆ ಸೇರ್ಬೇಕಾದ್ರೆ ಬರ್ತಾ ಒಂದು 60-65% ತೆಗೆದಿದ್ದವರು ಸಂಗೀತಕ್ಕೆ ಸೇರಿದ ಮೇಲೆ ಅವರು 75-80%ಗೆ ಹೋಗ್ತಾರೆ. ಹೌದು ಸರ್. ಅಥವಾ 80-85% ತೆಗಿತಾ ಇದ್ದವರು 90 ಮೇಲೆ ಹೋಗ್ತಾರೆ. ಹೌದು ಅದು ನಾವು ಹೇಳಿದ್ದು ಅವರು ಮಾನ್ಲಿ ಸಾಧನೆ ಮಾಡಿದ್ರೆ ಮಾತ್ರ ಅದಾಗತ್ತೆ ಬಿಟ್ರೆ, ಹೌದು. ಸಂಗೀತ ಪ್ರಾಕ್ಟೀಸ್ ಸಾಧನೆಗಳಾದ್ರೆ ಮಾತ್ರ ಆಗತ್ತೆ ಬಿಟ್ರೆ, ಹ್ಞೂ ಇಲ್ಲದೆ ಸುಮ್ಮನೆ ಸಂಗೀತ ಕ್ಲಾಸಿಗೆ ಬಂದು ಹೋದ್ರೆ ಅದಾಗಲ್ಲ, ಆಗಲ್ಲ. ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಅಷ್ಟೇ ಅಷ್ಟೇ. ಅದೇ ಸರ್, ಆಗಲಿ ಸರ್, ಒಳ್ಳೆ ಸಲಹೆ ನೀಡಿದಿರಿ. ಎಲ್ಲ ಮಕ್ಕಳಿಗೆ ಸಂಗೀತ ಜ್ಞಾನ, ಅದೇ ರೀತಿ ಯಾವುದೋ ಒಂದು ಕಲಾ ವಿಭಾಗದಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡಾಗ ಮಕ್ಕಳಿಗೆ ಕೂಡ ಒಳ್ಳೆಯದಾಗ್ತದೆ, ಅವರ ಜ್ಞಾನಾಭಿವೃದ್ಧಿ ಆಗ್ತದೆ. ಮತ್ತು ಈ ಮೊಬೈಲಿಂದ ಸ್ವಲ್ಪ ದೂರ ಇರ್ತಾರೆ ಅವರು, ಅಷ್ಟು ಹೊತ್ತದು. ಹೌದು, ಈಗ ಮುಖ್ಯವಾಗಿ ಮೊಬೈಲ್ ಅದೊಂದು ಭಾಳ ಕಷ್ಟ ಕೊಡ್ತದೆ. ಅದರಲ್ಲಿ ಒಳ್ಳೇದು ಉಂಟು, ಕೆಟ್ಟದ್ದು ಎರಡು ಉಂಟು. ಅದನ್ನು ಅತಿಯಾಗಿ ನೋಡಿದಾಗ ಮರೆವು ಬರಲಿಕ್ಕೆ ಶುರುವಾಗ್ತದೆ. ಆಗಲಿ ಸರ್, ಭಾಳ ಕಳೆದ 1 ಗಂಟೆಗಳಿಂದ ನಿಮ್ಮೊಂದಿಗೆ ಮಾತನಾಡ್ತಿದ್ವಿ, ನಿಮ್ಮ ಮನದ ವಿಷಯ ತಿಳಿದ್ವಿ. ದೂರದ ಕೊಪ್ಪದಿಂದ ನಮ್ಮೊಂದಿಗೆ ಆನ್ಲೈನ್ ಮೂಲಕ ನೀವು ಸಂದರ್ಶನದಲ್ಲಿದ್ದೀರಿ. ಭಾಳ ಖುಷಿಯಾಯಿತು ಸರ್ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ಇನ್ನೂ ಭಾಳಷ್ಟು ಉತ್ತಮ ರೀತಿಯ ಅವಕಾಶಗಳು ಸಿಗಲಿ, ಚಲನಚಿತ್ರ ರಂಗಲ್ಲೂ ಕೂಡ ಭಾಳಷ್ಟು ಉತ್ತಮ ರೀತಿಯ ಸಂಗೀತ ನೀಡಿ, ಅದೇ ರೀತಿ ಹಲವಾರು ಆಲ್ಬಮ್ ಸಾಂಗ್ಗಳು, ಹೀಗೆ ನಿರಂತರವಾಗಿ ನಿಮ್ಮ ಶಿಷ್ಯರು ಕೂಡ ನೀವು ಕೂಡ ನಿರಂತರವಾಗಿ ಈ ಸಂಗೀತ ಕ್ಷೇತ್ರದಲ್ಲಿ ಇರಿ. ಅದೇ ರೀತಿ ಇನ್ನೂ ಹಲವಾರು ಶಿಷ್ಯರನ್ನ ರೂಪುಗೊಳಿಸಿ ನಮ್ಮ ಸಮಾಜಕ್ಕೆ ನೀಡಿ. ಉತ್ತಮ ರೀತಿಯ ಸಂಗೀತ ಪ್ರತಿಭೆಗಳು ನಮ್ಮ ಸಮಾಜಕ್ಕೆ ಬೇಕು. ನಿಮ್ಮ ಸಂಸ್ಥೆಯಿಂದ ಬರುವಂಥ ಪ್ರತಿಭೆಗಳು ಉತ್ತಮ ರೀತಿಯ ಪ್ರತಿಭೆಗಳು, ಆ ಪ್ರತಿಭೆಗಳು ಇನ್ನೂ ಭಾಳಷ್ಟು ಬರಲಿ ಎನ್ನುವಂಥ ಶುಭ ಹಾರೈಕೆಗಳು. ಅದೇ ರೀತಿ ಸರ್, ಕೊನೆಯದಾಗಿ ಒಂದು ಭಾವಗೀತೆ ನಮಗಾಗಿ 1-2 ಸಾಲು ಹಾಡಿ, ಒಂದು ಪಲ್ಲವಿ ಚರಣ ಹಾಡಿ ನಮಗಾಗಿ ಒಂದು ಹಾಡಬೇಕಾಗಿ ಕೇಳಿಕೊಳ್ಳಿ ಸರ್. ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕುವೆಂಪು ಅವರ ಒಂದು ಭಾವಗೀತೆ, ವಿಶ್ವಮಾನವ ಗೀತೆ. ಗೊತ್ತಿಲ್ಲ? ಓ ನನ್ನ ಚೇತನ ಆಗು ನೀ ಅನಿಕೇತನ, ಆವೋ ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ, ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಆವೋ ನನ್ನ ಚೇತನ. ಸೂಪರ್ ಸರ್, ಭಾಳ ಖುಷಿ ಆಯ್ತು ಸರ್. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಚಾನಲ್ಗೂ ಕೂಡ ಧನ್ಯವಾದಗಳು. ಆಗಲಿ ಸರ್. ಹಾಗೆ ನೀವೊಂದು ಪರಿಚಯವನ್ನು ಮಾಡಿದರೆ, ಮತ್ತು ನೀವೊಬ್ಬರು ಕಲಾವಿದರು ಆಗಲಿ ಸರ್ ಅಲ್ವಾ, ಸುಗಮ ಸಂಗೀತ ಕಲಾವಿದರು, ಉತ್ತಮ ಅಂತ ಗಾಯಕರು. ಆಗಲಿ ಸರ್. ಅದ್ರ ಜೊತೆಗೆ ಒಂದು ಒಳ್ಳೆಯ ಮನೆತನದಿಂದ ಬಂದಂಥ ಒಂದು ಸಂಗೀತ ಪರಂಪರೆಯ ಕಲಾವಿದರು ಕೂಡ ಹೌದು. ನಿಮಗೂ ಕೂಡ ಧನ್ಯವಾದಗಳು. ಆಗಲಿ ಸರ್, ನಿಮ್ಮೆಲ್ಲರ ಆಶೀರ್ವಾದ ಸದಾ ಬೇಕು. ಅದೇ ರೀತಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಜನಪ್ರಿಯ ಕಲಾವಿದರು, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಹಾಗೆ ಮೃದಂಗ, ಹಾಗೆ ಹಲವಾರು ಕೀಬೋರ್ಡ್, ಹೀಗೆ ಹಲವಾರು ವಿಭಾಗಗಳು ತಮ್ಮನ್ನು ತಾವು ತೊಡಗಿಸಿಕೊಂಡು ಸಂಗೀತ ಸಂಸ್ಥೆಯನ್ನು ನಡೆಸ್ತಿರುವರು. ಕೊಪ್ಪದಲ್ಲಿ ನಾದಬ್ರಹ್ಮ ಸಂಗೀತ ಸಂಸ್ಥೆಯನ್ನು ನಡೆಸ್ತಿರುವತಕ್ಕಂಥ ಶ್ರೀನಿಧಿ ಕೊಪ್ಪ ಸರ್ ಅವರು ಇಂದು ನಮ್ಮೊಂದಿಗೆ ಮಾತನಾಡಿದರು. ಅವರ ಮನದ ವಿಷಯವನ್ನು ನೀವು ಎಲ್ಲರೂ ಕೇಳಿದ್ವಿ. ಹಾಗೆ ಮುಂದಿನ ವಾರ ಇನ್ನೊರು ಅತಿಥಿಯೊಂದಿಗೆ ನಿಮಗೆ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.